ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ನಿನ್ನೆ ಧಾರವಾಡ ನಗರದಲ್ಲಿ ಧಾರವಾಡ ಶಹರ ಉಪವಿಭಾಗ ಶ್ರೀ ಗಣೇಶ್ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳ ನಿಯಮಿತ ದಿನಾಂಕ 3/9/2024 ಶ್ರೀ ಎನ್ ಶಶಿಕುಮಾರ್ ಪೊಲೀಸ್ ಕಮಿಷನರ್ ಹುಬ್ಬಳ್ಳಿ ಧಾರವಾಡ ಇವರ ನೇತೃತ್ವದಲ್ಲಿ ಸೌಹಾರ್ದ ಸಭೆಯನ್ನು ಧಾರವಾಡ ನಗರದ ವಿದ್ಯಾವರ್ಧಕ ಸಂಘದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳು, ಮುರುಘಾಮಠ ಪರಮ ಪೂಜ್ಯ ಶಿಷ್ಯರಾದ ಶ್ರೀ ಗದಗೆಯ ದೇವರು, ಮೌಲಾನಾ ಯೂಸುಫ್ ಮುಫ್ತಿ, ಬಿಷಪ್ ಮಾರ್ಟಿನ್ ಬೊರಗಾಬಿ, ಧರ್ಮಾಧ್ಯಕ್ಷರು, ಕರ್ನಾಟಕ ಉತ್ತರ ಸಭಾ ಪ್ರಾಂತ ಧಾರವಾಡ ಇವರ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳಾದ ಶ್ರೀಮತಿ ಗೀತಾ, ಡಿಸಿ ಅಪರ ಜಿಲ್ಲಾಧಿಕಾರಿಗಳು, ಮಾನ್ಯ ಉಪವಿಭಾಗ ಅಧಿಕಾರಿಗಳು, ಮಾನ್ಯ ತಹಸೀಲ್ದಾರರು ಧಾರವಾಡ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ವಿದ್ಯುತ್ ಧಾರವಾಡ, ಅಸಿಸ್ಟೆಂಟ್ ಕಮಿಷನರ್ ವಲಯ ಕಚೇರಿ 2, 3, 4 ಮತ್ತು 12 ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಶ್ರೀ ಸುನೀಲ್ ಸರೂರ್, ಕಮಾಂಡೆಂಟ್ ಗೃಹ ರಕ್ಷಕ ದಳ ಧಾರವಾಡ, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಧಾರವಾಡ, ಕಾರ್ಯನಿರ್ವಾಹಕ ಅಭಿಯಂತರು PWD ಧಾರವಾಡ, ಶ್ರೀ ಜಗದೀಶ್ IH, ಮಾನ್ಯ ಪರಿಸರ ಅಧಿಕಾರಿಗಳು, ಕಾರ್ಯನಿರ್ವಾಹಕ ಅಭಿಯಂತರು ಜಲಮಂಡಳಿ ಧಾರವಾಡ ಹಾಗೂ ಶಹರದ ಗಣ್ಯ ವ್ಯಕ್ತಿಗಳಾದ ಶ್ರೀ ಸಂಜಯ್ ಕಪಡ್ಕರ್ ಮಾಜಿ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಶ್ರೀ ಇಸ್ಮಾಯಿಲ್ ತಮಡಗರ ಅಧ್ಯಕ್ಷರು ಅಂಜುಮನ್ ಸಂಸ್ಥೆ ಧಾರವಾಡ, ಶ್ರೀ ಜಹಗೀರ್ದಾರ್ ಕಾರ್ಯದರ್ಶಿಗಳು ಅಂಜುಮನೆ ಸಂಸ್ಥೆ ಧಾರವಾಡ, ಶ್ರೀ ತೌನಪ್ಪ ಅಷ್ಟಗಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಶ್ರೀ ಮಹೇಶ್ ಶೆಟ್ಟಿ ಹೋಟೆಲ್ ಮಾಲೀಕರ ಸಂಘ ಧಾರವಾಡ, ಶ್ರೀ ಸುರೇಶ್ ಬೇಂದ್ರೆ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಶ್ರೀ ರಾಜು ಕಮ್ತಿ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಶ್ರೀ ಮಂಜುನಾಥ್ ಭಟ್ಟಣ್ಣವರ್ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಶ್ರೀ ವೀರೇಶ್ ಅಂಚಡಗಿರಿ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಶ್ರೀ ಶಂಕರ್ ಶಳ್ಕೆ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಶ್ರೀಮತಿ ದೀಪಾ ಸಂತೋಷ್ ನೇರಲಕಟ್ಟಿ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಶ್ರೀ ಶಂಭು ಸಾಲ್ಮನಿ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ, ಶ್ರೀ ಅಬ್ದುಲ್ ದೇಸಾಯಿ ಯುವ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎನ್ ಶಶಿಕುಮಾರ್ ಪೊಲೀಸ್ ಕಮಿಷನರ್ ಹುಬ್ಬಳ್ಳಿ ಧಾರವಾಡ ವಹಿಸಿಕೊಂಡಿದ್ದರು. ಶ್ರೀ ರವೀಶ್ CR ಉಪ ಪೊಲೀಸ್ ಆಯುಕ್ತಕರು ಇವರು ಅತಿಥಿಗಳನ್ನು ಸ್ವಾಗತಿಸಿದರು. ಶ್ರೀ ಮಹಾನಿಂಗ್ ನಂದಗಾಮಿ ಉಪ ಪೊಲೀಸ್ ಆಯುಕ್ತರು ಇವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ಶ್ರೀ ಪ್ರಶಾಂತ್ ಸಿದ್ದನಗೌಡರ್ ACP ಧಾರವಾಡ ಇವರು ವಂದನೆ ಅರ್ಪಿಸಿದರು. ಮುರುಘಾಮಠದ ಶ್ರೀ ಗದ್ದಿಗೆಯ ಗುರುಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಬಿಷಪ್ ಮಾರ್ಟಿನ್ ಬೋರ್ಗರ್, ಅದೇ ರೀತಿ ಮೌಲಾನಾ ಯೂಸುಫ್ ಮುಫ್ತಿ ಅವರು, ಅಂಜುಮನ್ ಪೀಸ್ ಕಮಿಟಿ ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅವರನ್ನು ಸಹ ಆರ್ಥಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಮಾತನಾಡಲು ಸಹ ಸ್ವಾಗತವನ್ನು ಕೋರುತ್ತೇನೆ. ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಧಾರವಾಡ ಜಿಲ್ಲಾಡಳಿತದ ಪರವಾಗಿ ಎಲ್ಲ ಇಲಾಖೆಯ ಹಲವಾರು ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದಾರೆ. ಅವರಿಗೂ ಸಹ ನಮ್ಮ ಇಲಾಖೆ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತವನ್ನು ಬಯಸುತ್ತೇನೆ. ಈ ಒಂದು ಕಾರ್ಯಕ್ರಮವು ಜನಸಾಮಾನ್ಯರಿಗೆ ತಲುಪುವ ನಿಟ್ಟಿನಲ್ಲಿ ನಮ್ಮ ಕಾಸಿ ಅಂತ ಖ್ಯಾತಿ ಪಡೆದದ್ದು ಹಲವು ಕವಿಗಳ ನೆಲೆಬೀಡು. ಈ ನೆಲೆಯಲ್ಲಿ ಇರುವಂತಹ ನಾವೆಲ್ಲರೂ ಒಂದು ಪುಣ್ಯವಂತರನ್ನು ಭಾವಿಸ್ತೀವಿ. ಇಂದು ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬ ಒಟ್ಟಿಗೆ ಇರುವುದರಿಂದ ಈ ಹಬ್ಬವನ್ನು ಯಶಸ್ವಿಗೊಳಿಸಲು ತಮ್ಮೆಲ್ಲರ ಪಾತ್ರ ಮಹತ್ವವನ್ನು ತಿಳಿದು ಆದ್ದರಿಂದ ಎಲ್ಲರಿಗೂ ಇಲ್ಲಿ ನಮಗೆ ಆಹ್ವಾನ ನೀಡಿದ್ದು ಈ ಹಬ್ಬವನ್ನು ಯಶಸ್ವಿಗೊಳಿಸಲು ತಮ್ಮ ಅಮೂಲ್ಯ ಸಲಹೆ ಸೂಚನೆಗಳಿರ್ಬೋದು, ಚರ್ಚೆಗಳಿರ್ಬೋದು. ಅದಕ್ಕಾಗಿ ಈ ಸಭೆಯನ್ನು ಕಮಿಷನರ್ ಸಾಹೇಬರು ಈ 2 ಹಬ್ಬಗಳ ಕುರಿತು ಸವಿಸ್ತರವಾಗಿ ಮಾತಾಡ್ತಾರೆ. ಆದ್ದರಿಂದ ಈ 2 ಹಬ್ಬಗಳನ್ನ ಯಾವುದೇ ಅಹಿತಕರ ಘಟನೆ ಆಗದಂತೆ ಯಶಸ್ವಿಗೊಳಿಸಲು ತಮ್ಮಲ್ಲಿ ಕೇಳಿಕೊಳ್ತೇನೆ. ಥ್ಯಾಂಕ್ ಯು. ನಮ್ಮ ಇಸ್ತ ಈ ಶಬ್ದ ಸಂಸ್ಕೃತ ಶಬ್ದದಿಂದ ಬಂದು ನಮ್ಮ ಅಂದ್ರೆ ವಂದಿಸುವುದು, ಇಸ್ತ ಅಂದ್ರೆ ಈಶ್ವರ. ನಾನು ತಮ್ಮಲ್ಲಿ ಈಶ್ವರನನ್ನು ಕಾಣ್ತೀರಿ, ನೀವು ನನ್ನಲ್ಲಿ ಈಶ್ವರನನ್ನು ಕಾಣ್ತೀರಿ. ಎವ್ರಿ ರಿಲಿಜನ್ ಈಸ್ ಟ್ರೈಂಗ್ ಟು ಗಿವ್ ಅಸ್ ದಟ್ ವಿ ನೀಡ್ ಟು ಫೈಂಡ್ ಗಾಡ್ ಇನ್ ದಿ ಅದರ್. ಅಂದರೆ ಪರರಲ್ಲಿ ನಾವು ದೇವರನ್ನು ಕಾಣುವಂತ ಒಂದು ನಮ್ಮ ಪ್ರಕೃತಿಯಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ಭಾರತದ ಒಂದು ಪ್ರಕೃತಿಯಲ್ಲಿ ನಾವು ಕಾಣ್ತೀವಿ. ಪ್ರತ್ಯೇಕವಾಗಿ ನಮಸ್ತೆ
ಆ ದಿಸೆಯಿಂದ ತಮಗೆ ನಮಿಸುತ್ತಾ ನಾನು ಗಾಯತ್ರಿ ಮಂತ್ರವನ್ನು ಹಾಡ್ತೀನಿ. ನನ್ನ ಗುರುವಾಗಿ, ಚರ್ಚಿನ ಗುರುವಾಗಿ ಗಾಯತ್ರಿ ಮಂತ್ರ ಹಾಡಿ ಕೆಲವು ಮಾತುಗಳನ್ನು ಇದ್ರ ಹಿನ್ನೆಲೆಯಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭಾರ್ಗೋ ದೇವಸ್ಯ. ಅವರು 19ನೇ ಶತಮಾನದಲ್ಲಿ ಪ್ರತ್ಯೇಕವಾಗಿ ಬ್ರಿಟಿಷರ ಆಡಳಿತದಲ್ಲಿರಬೇಕಾದ್ರೆ ಇವರೇನ್ ಮಾಡಿದ್ರು, ಮಂಡಲ, ಈಗ ನೀವೆಲ್ಲರೂ ದೇವಸ್ಥಾನ ಅಥವಾ ಮನೆ ಊರಲ್ಲಿ ಅಥವಾ ರೋಡ್ ಪಕ್ಕದಲ್ಲಿ ನೀವು ಮಂಡಲನ ಕಟ್ತಾ ಇದ್ದೀರಿ. ಇದು ಕಟ್ಟಲಿಕ್ಕೆ ಕಾರಣ ಇದು ಹಳೆ ಪರಂಪರೆ. ಆದರೆ ಬಾಲ ಗಂಗಾಧರ ತಿಲಕ್ ಈ ಮೂಲಕ ಏನ್ ಮಾಡಿದಾರೆ ಅಂದ್ರೆ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮಾಡಲಿಕ್ಕೆ ಏನ್ ಮಾಡಿದ್ರು, ಪ್ರೋತ್ಸಾಹ ನೀಡುವಂತ ಒಂದು ಸಂದೇಶ ನೀಡಿದ್ರು. ಇದು ಮಾತ್ರವಲ್ಲ, ಹಿಂದೂ ಧರ್ಮದ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬ ಅಥವಾ ಕ್ರೈಸ್ತಿಯ ಹಬ್ಬಗಳನ್ನು ನಾವು ಆಚರಿಸುವಾಗ ನಾವು ಪ್ರತಿಯೊಬ್ಬರು ನಾವೇನು ಶಾಂತತೆಯಿಂದ, ಪ್ರೀತಿಯಿಂದ, ಸೌಹಾರ್ದತೆಯಿಂದ ನಾವೇನ್ ಮಾಡ್ತೀವಿ, ನಮ್ಮ ಧರ್ಮದ ಆಚರಣೆ ಮೂಲಕ ನಮ್ಮ ಶಾಂತತೆಯ ಮನೋಭಾವನ ಪರವಾಗಿ ಹಂಚಿಕೊಳ್ತೀವಿ. ಸಣ್ಣ ಪುಟ್ಟ ಘಟನೆ ಅದು ಅಲ್ಲೇ ಅವನು ಹಿರಿಯರಿಗೆ ಅಲ್ಲೇ ಅದನ್ನ ಮಕ್ಕಳುಗೊಳಿಸಿ ಯಾವುದೋ ಒಂದು ಅಹಿತಕರ ಘಟನೆ ಆಗಬಾರ್ದಂತ ನಾನು ಧಾರವಾಡದ ಸಮಸ್ತ ನಾಗರಿಕ ಪರವಾಗಿ ನಾನು ಮನವಿ ಮಾಡ್ಕೊತೀನಿ. ಅದೇ ರೀತಿ ಪೊಲೀಸ್ ಇಲಾಖೆಯಿಂದ ಶಾಂತಿ ಮತ್ತು ಸೌಹಾರ್ದತೆ ಒಂದು ಸಭೆ ಆಗಿದೆ. ನಾವು ಮೊದಲಿಗೆ ನಾನು ಪೊಲೀಸ್ ಇಲಾಖೆಗೆ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಯಾಕಂದರೆ ನಮ್ಮ ಸಮಾಜದಲ್ಲಿ ನಾವು ಆಚರಿಸಿರುವ ಹಬ್ಬಗಳಲ್ಲಿ ಶಾಂತಿ ಕಾಪಾಡುವುದು ನಮ್ಮ ಕರ್ತವ್ಯ ಆಗಿದೆ, ನಮ್ಮ ಒಂದು ಜವಾಬ್ದಾರಿ. ನಮ್ಮ ಹಬ್ಬದಲ್ಲಿ, ನಮ್ಮ ಒಂದು ಯಾವುದೇ ಕಾರ್ಯದಲ್ಲಿ ಬೇರೆಯವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು, ಆ ಕಾಪಾಡೋದು ನಮ್ಮ ಜವಾಬ್ದಾರಿಯಾಗಿದೆ. ಅದರಲ್ಲಿ ಪೊಲೀಸ್ ಇಲಾಖೆಯವರು ತಮ್ಮ ಕೈ ಜೋಡಿಸಿ ತಮ್ಮಿಂದ ಸ್ವತಃ ಒಂದು ಪ್ರತಿ ವರ್ಷ ಈ ತರ ಒಂದು ಶಾಂತಿ ಸಭೆ ಕರೆಯುತ್ತಾರೆ. ಅದಕ್ಕೋಸ್ಕರ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಮತ್ತೊಂದೇನೆಂದರೆ, ಇವತ್ತಿನ ಏನು ಶಾಂತಿಯ ಸಭೆ ಕೋರಲಾಗಿದೆ, ಇದೇ ರೀತಿ ಕೆಲ ದಿನ ಮುಂಚೆ ಈಗಾಗಲೇ ನಮ್ಮ ಅಂಜುಮನ್ ಸಂಸ್ಥೆಯಲ್ಲಿ ನಾವು ಎಲ್ಲಾ ಧಾರವಾಡದ ಮಸ್ಜಿದ್ ಮುತವಲ್ಲಿ ಮತ್ತು ಎಲ್ಲ ಆಡಳಿತ ಕಮಿಟಿಯನ್ನು ನಾವು ಕರೆದು ಅಲ್ಲೇ ನಾವು ಆವಾಗಲೇ ಹೇಳಿದ್ದೀವಿ, ನಮ್ಮ ಈದ್ ಮಿಲಾದ್ ಹಬ್ಬ ಬರ್ತಿದೆ. ನಮ್ಮ ಈದ್ ಮಿಲಾದ್ ಹಬ್ಬವನ್ನು ಆಚರಿಸುವಾಗ ಬೇರೆ ಯಾರಿಗೂ ಯಾವ ರೀತಿಯ ತೊಂದರೆ ಆಗಬಾರ್ದು, ಆ ತರ ನಾವು ಹಬ್ಬವನ್ನು ಆಚರಿಸಬೇಕಂತ ಈಗಾಗಲೇ ನಾವು ಎಲ್ಲರಿಗೂ ಸೂಚನೆ ಕೊಡಲಾಗಿದೆ. ಎಲ್ಲ ಮಸ್ಜಿದ್ ಆಡಳಿತ ಮಂಡಳಿ ಮುತುವಲ್ಲಿ ಎಲ್ಲರಿಗೂ ಈ ಸಭೆಯಲ್ಲಿ ಕರೆದು ನಾವು ಈಗಲೇ ಸೂಚನೆ ಕೊಟ್ಟಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಯಾಕಂದ್ರೆ ಎಲ್ಲಾ ಧರ್ಮದಲ್ಲೂ ಕೂಡ ಶಾಂತಿಯ ಬಗ್ಗೆ ನಾವು ಹೇಳಲಾಗುತ್ತೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಕಾಲದಲ್ಲಿ 2 ಜನ ಅವರು ಒಂಟೆಯ ಮೇಲೆ ಕುಂತು ಹೋಗ್ತಾ ಇದ್ರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲದಲ್ಲಿ 2 ವ್ಯಕ್ತಿಗಳು, 2 ಜನ ಒಂಟೆಯ ಮೇಲೆ ಕುಂತು ಹೋಗ್ತಾ ಇದ್ರು. 2 ಪರಿಚಿತರು ಒಮ್ಮೆ ನೋಡಿ ಮಾತಾಡುತ್ತಾ ಅಲ್ಲೇ ನಿಂತು ಬಿಟ್ರು. ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡಿದ್ರು, ಇವರು ಬಹಳ ಹೊತ್ತಿಂದ ಒಂಟೆಯ ಮೇಲೆ ಕುಂತು ಮಾತಾಡ್ತಿದ್ದಾರೆ. ಆಗ ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರ ಕಡೆ ಹೋಗಿ, ನೀವು ಸಾಗಿಸಬೇಕು, ನೀವು ಮುಂದೆ ಹೋಗ್ಬೇಕಂದ್ರೆ ಒಂಟೆಯ ಮೇಲೆ ಕುಂತು ಮುಂದೆ ಹೋಗಿ, ಇಲ್ಲ ನೀವು ಹೀಗೆ ನಿಂತು ಮಾತಾಡಬೇಕಂದ್ರೆ ಈ ರೀತಿ ಒಂದು ಪ್ರಾಣಿಗೆ ಅನಾವಶ್ಯಕವಾಗಿ ಬೋಜ ಹಾಕೋದು, ತೊಂದರೆ ಕೊಡೋದು ಇದು ನಮ್ಮ ಇಸ್ಲಾಂ ಧರ್ಮದಲ್ಲಿ ಇಲ್ಲ. ಕೆಳಗೆ ನಿಂತು ನೀವು ಮಾತಾಡ್ರಿ ಅಂತ ಹುಜೂರ್ ಪಾಕ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಈ ಮನುಷ್ಯರಿಗೆ ಅಲ್ಲ, ಪ್ರಾಣಿಗಳಿಗೂ ತೊಂದರೆ ಕೊಡೋದು ಇಸ್ಲಾಂ ಧರ್ಮದಲ್ಲಿ ಇಲ್ಲ. 11ನೇ ದಿವಸ ಗಣಪತಿ ಮತ್ತು ಈದ್ ಮಿಲಾದ್ ಒಂದೇ ದಿವಸ ಬಂದಿತ್ತು. ನಾವು ಹುಬ್ಳಿ ಮತ್ತು ಧಾರವಾಡ ಅಂಜುಮಂದವರು ಮೀಟಿಂಗ್ ಮಾಡಿ ಗಣಪತಿ ವಿಸರ್ಜನೆಗೆ ತೊಂದರೆಗಳಾಗಬಾರ್ದು ಅಂತೇಳಿ ಒಂದು ದಿವಸ ಹಬ್ಬ ಇದ್ರು, ಒಂದು ದಿವಸ ಮುಂದೆ ನಾವು ರ್ಯಾಲಿಯನ್ನು ಮಾಡಿ ಎಲ್ಲರಿಗೆ ಸಹಕಾರ ಕೊಟ್ಟಿದ್ದು. ಉದಾಹರಣೆ, ಹೋದ ವರ್ಷ ತಮ್ಮೆಲ್ಲ ಪೊಲೀಸ್ ಇಲಾಖೆಯವರಿಗೆ ಗೊತ್ತಿದ್ದ ವಿಷಯ. ಮತ್ತು ಇದು ವರ್ಷ ಹಾಗೆ ಬರುವಂತ ಕಾಣ್ತಾ ಇದೆ. ಅದು ಒಂದು ದಿವಸ ಹೆಚ್ಚು ಕಡಿಮೆ ಆಗುವಂತ ಕಾಣ್ತಾ ಇದೆ. ಯಾಕಂದ್ರೆ ಪೆಂಡಾಲ್ಗಳು ನಾವು ರ್ಯಾಲಿ ಮಾಡುವ ದಾರಿಯಲ್ಲಿ ಪೆಂಡಾಲ್ಗಳು ಇದಾವೆ. ಅದಕ್ಕೆ ನಾಳೆ ಬಹುಶಃ ಗೊತ್ತಾಗುತ್ತೆ ಯಾವ ಡೇಟಿಗೆ ಈದ್ ಮಿಲಾದ್ ಡೇಟಿಗೆ ಗೊತ್ತಾದ್ಮೇಲೆ ಹುಬ್ಳಿ ಮತ್ತು ಧಾರವಾಡ ಅಂಜುಮನ್ಗಳು ಎರಡು ಕೂಡಿ ಯಾವುದು ಗಣಪತಿ ವಿಸರ್ಜನೆಗೆ ತೊಂದರೆ ಆಗಲಾರ್ದ ದಿನವನ್ನು ನೋಡಿ ಆ ದಿವಸ ಈದ್ ಮಿಲಾದನ್ನು ಆಚರಣೆ ಮಾಡುವಂತ ನಾವು
ವಿಷಯ ತಗೋತೀವಿ ಅಂತೇಳಿ ಇವತ್ತು ಆದ್ಮೇಲೆ ಹೇಳಿ ಬಯಸ್ತೇನೆ. ಮತ್ತು ಧಾರವಾಡ ಒಂದು ವಿದ್ಯಾಕಾಶಿ ಅಂತ ಹೇಳಿ ವಿದ್ಯಾಕಾಶಿ ಇದೆ. ಮತ್ತು ನಾನು ಒಂದು 20 ವರ್ಷದಿಂದ ಸಕ್ರಿಯವಾಗಿ ಸಮಾಜದಲ್ಲಿದ್ದೇನೆ. ಬಹಳ ದೊಡ್ಡ ಗದ್ದಲಗಳಾಗಲ್ಲ, ಸಣ್ಣ ಸಣ್ಣ ವಿಷಯಗಳು, ಪೆಂಡಾಲ್ ಹರಿದಾರು, ಬ್ಯಾನರ್ ಹರಿದಾರು, ಸಣ್ಣ ಸಣ್ಣ ಒಂದು ಯಾರೊಬ್ಬ ಕಿಡಿಗೇಡಿಗಳು ವಿಷಯ ಮಾಡೋದ್ರಿಂದ ಎಲ್ಲೆಲ್ಲ ಯಾರು ಬಂದು ಅದಕ್ಕೆ ಪ್ರಚೋದನೆ ಮಾಡೋದ್ರಿಂದ ದೊಡ್ಡ ದೊಡ್ಡ ಗಲಾಟೆ ಆಗ್ತಾವೆ. ದೊಡ್ಡ ಅಂತ ಗಲಾಟೆ ಆಗುವಂತ ಧಾರವಾಡ ಇಲ್ಲ. ಆದ್ರೆ ಸಣ್ಣ ಸಣ್ಣ ವಿಷಯಗಳು ಇದ್ರು ನಾವು ಈ ಬಾರಿ ಅಂಜುಮನ್ ಇಸ್ಲಾಂದಲ್ಲಿ ಹೊಸ ಕಮಿಟಿಯನ್ನು ನಿರ್ಮಿಸಿವಿ. ಪೀಸ್ ಅಂಡ್ ಹಾರ್ಮೋನಿ ಕಮಿಟಿಯನ್ನು ಮಾಡಿದ್ದೇವೆ. ಅದಕ್ಕೆ ಮುಫ್ತಿಯವರ ಚೇರ್ಮನ್ ಇದಕ್ಕೆ ಮಾಡಿದ್ದೇವೆ ಅಂದ್ರೆ ಎಲ್ಲರೂ ಏನಾದ್ರು ಗದ್ದಲ ಆದ್ರೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ಇಲ್ಲಾಂದ್ರೆ ನಮ್ಮ ಅಂಜುಮನಿಗೆ ಬರಬೇಕು. ಅಲ್ಲೇ ನಿಂತು ಯಾರು ಕೂಡ ಗದ್ದಲ ಮಾಡುವಂಗಿಲ್ಲ ಅಂತ ಹೇಳಿ ಎಲ್ಲರಿಗೂ ವಾರ್ನಿಂಗ್ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಏನಾದ್ರು ಗದ್ದಲ ಆದ್ರೆ ಎಲ್ಲರೂ ಅಲ್ಲಿ ಗದ್ದಲ ಮಾಡ್ದಂಗೆ ಅಂಜುಮನಿ ಬರ್ತಾವೆ. ನಾವು ಕಾನೂನಾತ್ಮಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ಯಾರೇನು ತಪ್ಪಿಸಿದ್ರೆ ಅದರ ಪ್ರಕಾರ ಕಾನೂನು ಕ್ರಮ ತಗೋದೆ ಅಂತ ಹೇಳ್ತೀವಿ. ಅಲ್ಲೇ ನಿಂತು ಗದ್ದಲ ಮಾಡೋದ್ರಿಂದ ಸುಮ್ಮನೆ ರಿಲಿಜಿಯಸ್ ಏನೇನು ಗದ್ದಲಗಳು ಆಗ್ತವೆ ಅಂತ ಹೇಳಿ ನಾವು ಒಂದು ಕಮಿಟಿಯನ್ನು ಮಾಡಿದ್ದೇವೆ. ಮತ್ತು ನನ್ನ ಅನ್ಸೋ ಧಾರವಾಡದಲ್ಲಿ ಅಂತ ಘಟನೆಗಳು ಆಗುವಂತ ಇಲ್ಲ, ನನಗೇನು ಅನ್ಸುವುದಿಲ್ಲ. ಮತ್ತು ಧಾರವಾಡ ಒಂದು ವಿದ್ಯಾಕಾಶಿ ಇದೆ. ಕಮಿಷನರ್ ಸಾಹೇಬರು ಮತ್ತು ಪೊಲೀಸರು ಆ ವಿದ್ಯಾಕಾಶಿ ಹೆಸರುಗೊಳಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ಎಲ್ಲರ ಪರವಾಗಿ ಕಮಿಷನರ್ ಸಾಹೇಬರಿಗೆ ಅಭಿನಂದನೆಗಳು ಸಲ್ಲಿಸಿ ಬಯಸ್ತೇನೆ. ನಾವು ಬರೀ ಪೊಲೀಸರ ಅಷ್ಟೇ ಕೆಲಸ ಇಲ್ಲ, ಸಾರ್ವಜನಿಕರಾಗಿ ನಾವು ನಮ್ದು ಕರ್ತವ್ಯಗಳಿವೆ. ನಮ್ದು ಹುಡುಗ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರೆ ಇಮಿಡಿಯೇಟ್ಲಿ ಸರ್ ಇಮಿಡಿಯೇಟ್ಲಿ ಹಿರಿಯರಲ್ಲೇ ಕೂಡಿ ಅದನ್ನಲ್ಲೇ ವಾಶೌಟ್ ಮಾಡಿ ಗದ್ದಗಳನ್ನು ನೋಡ್ತಾ ಇದ್ವಿ ನಾವು. ಸೊ ಆ ನಿಟ್ಟಿನಲ್ಲಿ ನಮ್ಮ ಧಾರವಾಡ ನಗರ ಶಾಂತಿ ಪ್ರಿಯರ ನಾಡು, ಸೌಹಾರ್ದತೆಯನ್ನು ಅಳವಡಿಸ್ತಕ್ಕಂಥ ನಾಡು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ವಿದ್ಯಾವರ್ಷ ಸಂಘ. ಈ ಸಭೆಯಲ್ಲಿ 100 ಸಭೆಗಳಾಗ್ತಾವೆ, ಯಾವುದೂ ಭಿನ್ನ ಭೇದ ಇಲ್ಲ, ಎಲ್ಲರೂ ಸಮಾನ ನೋಡ್ತಕ್ಕಂಥ ಸಭೆಯನ್ನು ಕೂಡ ಅದಕ್ಕೊಂದು ಉದಾಹರಣೆ ಆಗಿದೆ. ಆ ನಿಟ್ಟಿನಲ್ಲಿ ಮುಂಬರ್ತಕ್ಕ ದಿನಗಳಲ್ಲಿ 2 ಹಬ್ಬಗಳನ್ನು ನಾವು ಬಹಳ ಎಲ್ಲರೂ ಭಯ ಭಕ್ತಿ ಗೌರವದಿಂದ ಸಾರ್ವಜನಿಕ ಆಚರಣೆ ಮಾಡ್ತಿರ್ತಕ್ಕಂಥ ಆಶ್ವಾಸನೆ ನಿಮ್ಮ ಪರವಾಗಿ ನಾವು ಈ ವೇದಿಕೆ ಕರೆಕೊಡ್ತೀವಿ. ಲಾಸ್ಟ್ ಮಾತೇ ಮುಗಿಸ್ಬಿಡ್ತಾನೆ, ಬಹಳ ಮಾತಾಡ್ತೀವಿ, ಮುಗಿಸ್ತೀವಿ ಮಾತು. ಸರ್, ನಮ್ದೊಂದು ರಿಕ್ವೆಸ್ಟ್ ಸರ್, ಕಮಿಷನರ್ ಮತ್ತು ಎಲ್ಲ ಗಣ್ಯರಿಗೆ ದಯಮಾಡಿ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್, ಸ್ಪೆಷಲಿ ಸೀನಿಯರ್ ಸಿಟಿಜನ್ಸ್, ನಾವು ಯಾವುದೇ ಧರ್ಮದೊಳಗ ಯಾವುದೇ ಆಚರಣೆ ಒಳಗ ನಮ್ಗೆ ಡಿಜೆ ಅಷ್ಟು ಚಟ ಬಹಳ ಆಗಿದೆ. ಇತ್ತೀಚೆಗೆ ಡಿಜೆ ಬಂದ್ ಮಾಡಿದ್ರೆ ಬಹಳ ಒಳ್ಳೇದು. ಯಾಕಂದ್ರೆ ಹಾರ್ಟ್ ಪೇಷಂಟ್ಸ್ಗೆ ಮತ್ತು ಕೆಲವು ಜನ ಶಾಂತಿ ಪ್ರಿಯರಿಗೆ ಡಿಜೆ ತೊಂದರೆ ಆಗಲಿಕ್ಕೆ ದಯವಿಟ್ಟು ಅದನ್ನು ಬಂದ್ ಮಾಡಿದ್ರೆ ಬಹಳ ಒಳ್ಳೆಯದು. ಅಕಸ್ಮಾತ್ ನೀವು ಡಿಜೆ ಧರ್ಮ ಆಚರಣೆ ಆದ್ಯತೆ ಇಲ್ಲ ಅಂತಂದ್ರೆ ವೆರಿ ಲೋ ಫ್ರೀಕ್ವೆನ್ಸಿ ಎಷ್ಟು ಅಗತ್ಯ ಇದೆಯೋ ಆಟಕ್ಕೆ ಬಂದ್ ಮಾಡಿದ್ರೆ ಬಹಳ ಒಳ್ಳೇದು. ಆದ್ರೆ 100% ಬಂದ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದು. ಬಂದ್ ಮಾಡಕ್ ಆಗೋದಿಲ್ಲ ಅಂತಂದ್ರೆ ನಿರ್ಲಕ್ಷ್ಯ ಮಾಡಬಹುದು. ಅದನ್ನ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಆ ನಿಟ್ಟಿನಲ್ಲಿ ಬಹಳ ದುಷ್ಪರಿಣಾಮ ಬೀಳ್ತಾ ಇದೆ. ದಯವಿಟ್ಟು ಅದನ್ನು ಕಡಿಮೆ ಮಾಡಿ ಅಂತ ಹೇಳಿದ್ರು ಕೂಡ ಪಟಾಕ್ಷಿ ಕೂಡ ಬಹಳ ವಿಪರೀತವಾಗಿ ಹಾರಾಟ ಮಾಡೋದ್ರ ಮೂಲಕ ಸಾರ್ವಜನಿಕ ಆರೋಗ್ಯ, ಸಾರ್ವಜನಿಕ ಸಂಪದ ಮೇಲೆ ಅತ್ಯಂತ ಗಂಭೀರ ಪರಿಣಾಮ ಬೀರೋದ್ರಿಂದ ದಯವಿಟ್ಟು ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಆಗಲೇ ಒಬ್ಬರು ಧರ್ಮಾಧಿಕಾರಿ ಹೇಳ್ತಾ ಇದ್ರು, ಇದು ಬಾಲಗಂಗಾಧರ ತಿಲಕ್ ಅವರ ಅಭಿಯಾನದಿಂದ ಸ್ಟಾರ್ಟ್ ಆಗಿದ್ದು ಸ್ವತಂತ್ರ ಹೋರಾಟ ಸಂಗ್ರಾಮದಲ್ಲಿ ಅಂತ ಹೇಳಿದ್ರು. ಹೌದು ಸರ್, ಕರೆಕ್ಟ್ ಇದೆ. ಈಗ ನಾವು ಗಣೇಶ ಆಚರಣೆ ಮಾಡ್ತಿರೋದು ನಮ್ಮ ಧರ್ಮದಲ್ಲಿ, ನಾವು ಯುವ ಪೀಳಿಗೆಗೆ ತೋರಿಸ್ತಾ ಇದ್ದೀವಿ. ನಮ್ಮ ಧರ್ಮದಲ್ಲಿ ಎಷ್ಟು ದೇವತಾಂಗ 108 ಕೋಟಿ ದೇವತಾಂಗಗಳಿದ್ದೇವೆ. ಈ ತರನೂ ಹಬ್ಬವನ್ನು ಆಚರಿಸ್ತೀವಿ. ನಾವೆಲ್ಲ ಒಂದು, ನಾವೆಲ್ಲ ಬಂಧು, ನಾವೆಲ್ಲ ಹಿಂದೂ ಅಂತ ಹೇಳ್ತಾ ಈ ಸಮಾಜದಲ್ಲಿ ಸಾಮರಸ್ಯ ಬೆಳೀತಾ ಮುಂದೆ ಸಾಕ್ತಾ ಇರ್ತೀವಿ. ಅದನ್ನೇ ಹೇಳ್ತಾ ಈಗೇನು ಸಣ್ಣ ಉದಾಹರಣೆ ಅಂತಂದ್ರೆ ನಾವೇನು ಹೇಳೋದಂತ ಸರ್, ನಮ್ಮ ಹತ್ರ ರೋಡ್ಗಳು ಸರಿ ಇಲ್ಲ. ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್ ನಾವು ಲಾಸ್ಟ್ ಟೈಮ್ ಮೀಟಿಂಗ್ ಮಾಡೋದಲ್ಲಿ ಹೇಳಿದೀವಿ, ರೋಡ್ಗಳು ಬಹಳ ಡಿಮ್ ಇದಾವು, ಎಲ್ಲ ಇದಾವು. ಎಲೆಕ್ಟ್ರಿಕಲ್ ವೈರ್ಗಳು ತಳಗ ಬಂದಿದಾವು, ಅವ್ನು ಸ್ವಲ್ಪ ಹಾಕಿ ಕೊಡಿಬೇಕಂತ ತಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ತೀವಿ. ಜೈ ಶ್ರೀರಾಮ್. ಈ ಗಣಪತಿ ಉತ್ಸವದಲ್ಲಿ ನಂದು ಒಂದು ಅನಿಸಿಕೆಗಳನ್ನು ಹೇಳ್ತೀನಿ. ಗಣಪತಿ ಹಬ್ಬ ಅಂತಂದ್ರೆ ಅದು ಎಲ್ಲರಿಗೂ ಕೂಡ 5 ದಿವಸದ ಗಣಪತಿ, 7 ದಿವಸದ ಗಣಪತಿ, 9 ದಿವಸದ ಗಣಪತಿ, 11 ದಿವಸದ ಗಣಪತಿ ಹೋಗುವಂತ ಸಂದರ್ಭದಲ್ಲಿ ರಾತ್ರಿ 1-2 ಗಂಟೆ ಮಟ್ಟ ಡಿಜೆ ಹಚ್ಕೊಂಡು ಕುಣಿಯೋದ್ರಿಂದ ಏನು ವಯಸ್ಸಾದವರಿಗೆ ಇಟ್ಟರೆ ಬೇರೆ ಹಿರಿಯರಿಗೆ ತೊಂದರೆ ಆಗುತ್ತದೆ. ಅದನ್ನು ಕೂಡ ತಾವು ನಿಗದಿ ಮಾಡಿ ಅನುಮತಿಯನ್ನ ಕೊಡ್ಬೇಕಂತ ವಿನಂತಿ ಮಾಡ್ತಾರೆ. ಅವರಿಗೆ ಪಟ್ಟಿ ಕೊಡ್ತಾರೆ ಸರ್, ಮನೆಗೂ ಪಟ್ಟಿ ಕೊಡ್ತಾರೆ ಸರ್. ನಾವು ಅವ್ರು ಈದ್ ಮಿಲಾದ್ ಹಬ್ಬದೊಳಗೆ ನಾವು ಭಾಗವಹಿಸ್ತೀವಿ, ಅವ್ರು ನಮ್ಮ ಹಬ್ಬದೊಳಗೆ ಅವರು ಭಾಗವಹಿಸ್ತಾರೆ. ನಮ್ಮಲ್ಲಿ ಧಾರವಾಡದಲ್ಲಿ ಮಾತ್ರ ನಿಜಕ್ಕೂ ಸರ್, ನಿಜಕ್ಕೂ ನಮ್ಮ ಧಾರವಾಡದ ಬಂಧುಗಳು ಸರ್, ಕಮಿಷನರ್ ಸರ್ ಹೇಳಿದ್ರು, ನಮ್ಮ ಧಾರವಾಡ
ಹೋಮ ಸೌಹಾರ್ದತೆಗೆ, ಶಾಂತಿ ಸೌಹಾರ್ದತೆಗೆ ಅತ್ಯಂತ ಪ್ರಸಿದ್ಧವಾಗಿದೆ ಸರ್. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೇ ಹೋದ್ರೂ ಅಧಿಕಾರಿಗಳು ಯಾರು ಬಂದಿದ್ರೆ 5ನೇ ದಿವಸ ಮತ್ತು 7ನೇ ದಿವಸ 9 ದಿವಸ ಏನು ಗಣಪತಿಗಳು ಹೋಗ್ತಾವ, ಅವು ಬಾವಿಗಳಿಗೆ ಹೋಗ್ತಾವ. ಆದ್ರೆ ಬಾವಿಗಳು ಇನ್ನೂವರೆಗೆ ಕ್ಲೀನ್ಗಳಾಗಿಲ್ಲ. ಅದ ಆಗಿಲ್ಲ ಅಂತಂದ್ರೆ ಏನಕ್ಕೈತಿ, ಮುಂದೆ ಒಂದೇ ಬಾವಿಯವರು ಎಲ್ಲರ 500 ರಶ್ ಆಗೋದ್ರಿಂದ ವಿಸರ್ಜನೆ ಮಾಡಕ್ ಬಹಳ ಕಷ್ಟ ಆಗ್ತದೆ. ಅಲ್ಲಿ ಮತ್ತೆ ಕೆಲವೊಂದು ಬಾವಿಗಳು ಸಮೀಪ ಇರೋದ್ರಿಂದ ಅಲ್ಲೇ ದೊಡ್ಡ ದೊಡ್ಡ ಗಣಪತಿಗಳು ಕೂಡ ಹಾಕ್ತಾರ. ಆದ್ರಿಂದ ಇನ್ನೂ ಕೂಡ ಕೆಲವೊಂದು ಬಾವಿಗಳು ಸ್ವಚ್ಛ ಆಗಿಲ್ಲ. ದಯಮಾಡಿ ಕಾರ್ಪೊರೇಷನ್ ಅಧಿಕಾರಿಗಳು ಯಾರು ಬಂದಿದ್ರೆ ದಯಮಾಡಿ ಅವರು ಕ್ಲೀನ್ ಮಾಡಿಸ್ಕೊಡ್ಬೇಕಂತ ಹೇಳ್ತೀನಿ. ಇಲ್ಲಿ ಹೆಂಗಾದ್ರು ಪಾಲಿಕೆ ಸದಸ್ಯರು ಸಾಕಷ್ಟು ಜನ ಬಂದಿದ್ದೀರಿ, ತಾವು ಕೂಡ ಒಂದಿಟ್ಟು ಇದು ಮಾಡಿದ್ರೆ ಅನುಕೂಲ ಆಗಿದೆ. ವಿರೋಧ ಪಕ್ಷದ ನಾಯಕರು ಬಂದಿದ್ದಾರೆ, ಅವರು ಕೂಡ ಇದನ್ನ ಸೀರಿಯಸ್ ತಗೊಂಡು ಕೆಲಸ ಮಾಡಬೇಕು ಅಂತ ಹೇಳಿ ಕೇಳ್ಬೇಕು. ಮಹಾರಾಷ್ಟ್ರದ ಅಲ್ಲಿ ಕಲ್ಚರ್ ನನಗೆ ಕಣ್ಮುಂದೆ ಬರ್ತದೆ. ಅಲ್ಲಿ ಜಾಂಜ್ ಬಳಸ್ತಾರೆ, ತಮಗೆಲ್ಲ ಗೊತ್ತಿದೆ ಜಾಂಜ್ ಬಳಸ್ತಾರೆ. ಇಲ್ಲಿ ಒಂದು ಸಲ ನಾವು ಶುರು ಆಗಿತ್ತು, ಅದು ಯಾಕೊಂಡು ನಿಂತ್ಕೊಳ್ಳಿ. ಅಲ್ಲಿ ಮಹಾರಾಷ್ಟ್ರದ ಏನು ಗಣಪತಿ ಪ್ರಸಿದ್ಧ ಇರುವಾಗ ಅಲ್ಲಿ ಮೆರವಣಿಗೆ ಹೋಗುವಾಗ ಜಾಂಜ್ ಬಳಸ್ತಾರೆ ವಿನಃ ಡಿಜೆ ಬಳಸೋದಿಲ್ಲ. ತಾವು ಗಮನಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಅಲ್ಲಿರುವ ಸಾಂಸ್ಕೃತಿಕ ಏನು ಕಲೆಗಳನ್ನು ಉಳಿಸ್ಲಿಕ್ಕೆ ಅವರು ಪರೋಕ್ಷವಾಗಿ ಆ ರೀತಿ ಕಾರ್ಯ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ತಾವು ಯಂಗ್ಸ್ಟರ್ಸ್ ಅದಿರಿ, ಇಲ್ಲಿ ಡೊಳ್ಳಿದೆ, ಕರಡಿ ಮಜಲ್ ಇದೆ, ಕೋಲಾಟ ಇದೆ, ಏನೆಲ್ಲ ಜಗ್ಗಲಿಗೆ ಇದೆ. ನಮ್ಮ ಇಂಥ ಏನು ಜಾನಪದ ಕಲೆಗಳದಲ್ಲ, ಆ ಕಲೆಗಳು ಉಳಿಬೇಕು ಅಂದ್ರೆ, ಆ ಕಲಾವಿದರು ಉಳಿಬೇಕು ಅಂತ ಹೇಳಿದ್ರೆ ಇಂಥ ಹಬ್ಬಗಳಿಗೆ ಅವ್ರಿಗೆ ಜೀವ ಕೊಡ್ಲಿಕ್ಕೆ ಸಾಧ್ಯತೆ ಇದೆ. ಬಹಳ ಸ್ಪಷ್ಟವಾಗಿ ಇಲ್ಲಿವರೆಗೂ ಮಾತಾಡಿದಂಥವರು ಹೇಳಿದರು. ಧಾರವಾಡ ಜಿಲ್ಲೆದು, ಧಾರವಾಡ ನಗರದ್ದು ಇತಿಹಾಸ ಏನು, ಸಂಸ್ಕೃತಿ ಏನು, ಸಾಧನೆ ಏನು, ಇದರ ಗುರುತೇನು ಅನ್ನುವಂಥದ್ದನ್ನ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಂಡಿದ್ದಾರೆ. ಯಾವುದೇ ಒಂದು ಸಂಸ್ಥೆಗಳು ಬಹಳ ದೊಡ್ಡ ಕೊಡುಗೆಯನ್ನು ನಿರಂತರವಾಗಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಾವಿಲ್ಲಿ ನೆನೆಸ್ಕೋಬೇಕಾಗುತ್ತೆ. ಅದು ಕರ್ನಾಟಕ ಯೂನಿವರ್ಸಿಟಿ ಇರ್ಬೋದು, IIT ಇರ್ಬೋದು, IIIT ಇರ್ಬೋದು, STM ಗ್ರೂಪ್ ಆಫ್ ಕಾಲೇಜ್ ಇರ್ಬೋದು, ಇನ್ನು ಸಾಕಷ್ಟು. ಅದು ಮಿಷನರಿ ಸ್ಕೂಲಿಂದ ಹಿಡಿದು ಮುಸ್ಲಿಂ ಸಮುದಾಯದವರು ನಡೆಸ್ತಿರುವಂಥ ಬೇರೆ ಬೇರೆ ಅಂಜುಮನ್ ಕಮಿಟಿ ಅಡಿಯಲ್ಲಿರುವಂಥ ಶಾಲಾ ಕಾಲೇಜುಗಳಿರ್ಬೋದು, ಇಂಡಿವಿಜುವಲ್ಸ್ ನಡೆತಿರುವಂಥದ್ದು, ಟ್ರಸ್ಟ್ ಸೊಸೈಟಿಗಳು ನಡೆಸ್ತಾ ಇರುವಂಥದ್ದು. ಶಿಕ್ಷಣ ಕಾಶಿ ಅನ್ನುವಂಥದ್ದು ಸುಮ್ಮನೆ ನಾವು ಇಷ್ಟಪಟ್ಕೊಂಡು ನಾವು ಇಟ್ಕೊಂಡ್ರೆ ಬರೋದಿಲ್ಲ. ಯಾವ ರೀತಿ ಬಹಳ ಸೂಚ್ಯವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದರು. ದಕ್ಷಿಣ ಕರ್ನಾಟಕದಲ್ಲಿ ಮೈಸೂರಿಗೇನು ಸಾಂಸ್ಕೃತಿಕ ನಗರಿ ಅನ್ನುವಂಥದ್ದು, ಶಿಕ್ಷಣ ಕಾಶಿ ಅನ್ನುವಂಥದ್ದು ಹೆಸರಿದೆ. ಅದೇ ರೀತಿ ಉತ್ತರ ಕರ್ನಾಟಕದಲ್ಲಿ ಧಾರವಾಡಕ್ಕೆ ಆ ಹೆಸರು ಇದೆ. ಅದನ್ನು ಬಹಳಷ್ಟು ಮಹನೀಯರು ದಶಕಗಳ ಕಾಲ, ಶತಮಾನಗಳಿಂದ ಕಟ್ಟಿಕೊಂಡು ಬಂದಿರುವಂಥ ಹೆಸರು. ಆ ಹೆಸರನ್ನ ಇನ್ನೂ ಮೇಲ್ ತಗೊಂಡೋಗೋ ಜವಾಬ್ದಾರಿ ನಮಗಿದೆ. ಮೇಲ್ ತಗೊಂಡೋಗೋದು ಕಷ್ಟ ಆದರೂ ಅಟ್ಲೀಸ್ಟ್ ಕೆಳಗಂತೂ ತರಬಾರ್ದು. ಇರೋ ಒಂದು ಸ್ಟೇಟಸ್ಗೆ ಆದರೂ ಮೇಂಟೈನ್ ಮಾಡಬೇಕು. ಆ ಜವಾಬ್ದಾರಿ ನಿಮ್ಮೆಲ್ಲರ ಮೇಲೆ. ನಮ್ಮ ಇಲಾಖೆ ಕುರಿತಾಗಿ ಕೂಡ ಬಹಳ ಒಳ್ಳೆಯ ಮಾತುಗಳನ್ನು ಆಡಿದ್ದೀರಿ. ಧನ್ಯವಾದಗಳು ನಿಮಗೆಲ್ಲ. ನಮ್ಮ ಪ್ರಯತ್ನ ಏನಿದೆ, ಅತ್ಯಂತ ಶಾಂತಿಪ್ರಿಯ ನಾಗರಿಕರಾಗಿದ್ದಾರೆ, ಅವರಿಗೆ ರಕ್ಷಣೆಯ ಒಂದು ಭಾವನೆಯನ್ನು, ಸುರಕ್ಷತೆಯ ಭಾವನೆಯನ್ನು ಒದಗಿಸ್ಕೊಡುವಂಥದ್ದು. ಈಗ ಧಾರವಾಡ ನಗರದಲ್ಲಿ ಒಂದು 7-8 ಲಕ್ಷ ಪಾಪ್ಯುಲೇಷನ್ ಇದೆ ಅನ್ಕೊಳ್ಳಿ. ಅದರಲ್ಲಿ ಯಾರೋ 10-20 ಜನ 30 ಜನ ಮಾಡೋ ಕೆಲಸಗಳಿಗೆ ಇದ್ದವರೆಲ್ಲ ಆತಂಕದಲ್ಲಿರುವಂಥ ಪರಿಸ್ಥಿತಿ ಬರಬಾರದು. ಇದ್ದವರೆಲ್ಲ ಒಂದಾಗಿ 10-20 ಜನ ಇದ್ದಾರೆ, ಅವ್ರಿಗೆ ಎಲ್ಲ ರೀತಿಯ ಕ್ರಮ ತಗೊಳ್ಳಿಕ್ಕೆ ಪೊಲೀಸ್ ಇಲಾಖೆ ಸೇರಿದಂತೆ ಎಲ್ಲ ಇಲಾಖೆಗಳಿಗೂ, ಎಲ್ಲ ಮುಖಂಡರಿಗೂ, ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೂ ಒತ್ತಡ ಹಾಕಿ ಒತ್ತಾಯ ಮಾಡಿ ಊರನ್ನು ಉಳಿಸ್ಕೊಳ್ಳುವಂಥ ಬಹಳ ದೊಡ್ಡ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ನಿರ್ವಹಿಸಬೇಕಾಗಿದೆ. ಅದನ್ನು ಅರ್ಥ ಮಾಡ್ಕೋಬೇಕಿಲ್ಲ. ಒಂದು 2,000 ಪಾಪ್ಯುಲೇಷನ್ ಇರುವಂಥ ಒಂದು ಲೇಔಟಲ್ಲಿ ಯಾರೋ ಒಬ್ಬ ರೋಗ ಇದ್ದ ಅಂತಂದ್ರೆ ಆ ರೋಗನ್ನ ಆ ಕಾಲೋನಿಯವರೇ ಮಟ್ಟ ಹಾಕಬೇಕು. ಇದು ಮಾಡೋದು ಸರಿ ಇಲ್ಲ ಅಂತ ಅವ್ರ ತಂದೆ ತಾಯಿಗಳಿಗೆ ಹೇಳಬೇಕು, ಅವ್ರ ಸಂಬಂಧಿಕರಿಗೆ ಹೇಳಬೇಕು, ಅವ್ರ ಸಮುದಾಯದ ಮುಖಂಡರಿಗೆ ಹೇಳಬೇಕು, ಅವರ ಧಾರ್ಮಿಕ ಮುಖಂಡರಿಗೆ ಹೇಳಬೇಕು. ಅದು ಮೀರಿ ಅಕಸ್ಮಾತ್ ಏನಾದರೂ ಬಂದರೆ ಅದು ಪೊಲೀಸ್ ಇಲಾಖೆ ಇಂಟರ್ವ್ಯೂನ್ ಆಗುತ್ತೆ. ಪೊಲೀಸ್ ಇಲಾಖೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು, ಏನು ಪಾಠ ಕಲಿಸಬೇಕು, ಯಾವ ರೀತಿ ಶಿಕ್ಷೆ ಕೊಡಿಸ್ಬೇಕು, ಅದನ್ನೆಲ್ಲ ಮಾಡುವಂಥ ಜವಾಬ್ದಾರಿ ನಾವು ನಿರ್ವಹಿಸ್ತೀವಿ. ಆದರೆ ಠಾಣೆ ಬರೋಕ್ಕಿಂತ ಮುಂಚೆನೆ ಅಂತಹ ವ್ಯಕ್ತಿಗಳು ವಾಸ ಮಾಡುವಂಥ ಸಮಾಜದಿಂದನೇ ಅವನಿಗೆ ತಿಳುವಳಿಕೆ ಹೇಳುವಂಥದ್ದು, ಸರಿದಾರಿ ತರುವಂಥ ಕೆಲಸಗಳು ಆಗಬೇಕು. ಈ ಸಂದರ್ಭದಲ್ಲಿ ನಾನು ಹುಬ್ಳಿಲೂ ಕೂಡ ಮಾತಾಡಿದೆ, ಅದೇ ಮಾತನ್ನು ಇಲ್ಲೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ನಾನಿಲ್ಲಿ ಬಂದಂಥ ಸಂದರ್ಭದಲ್ಲಿ ಧಾರವಾಡ ಹುಬ್ಳಿ ನಗರದ ಪರಿಚಯ ನನಗೆ ಅಷ್ಟಾಗಿರಲಿಲ್ಲ. ಗಾಡಿಯಲ್ಲಿ ಕುತ್ಕೊಂಡು ಓಡಾಡಿದ್ರೆ ಏನಾಗುತ್ತೆ, ಎಲ್ಲ ಟೌನ್ಗಳು ಒಂದೇ ಥರ ಕಾಣ್ತವೆ, ಎಲ್ಲ ಗಲ್ಲಿಗಳು ಒಂದೇ ಥರ ಕಾಣ್ತವೆ, ಒಂದಷ್ಟು ಹಳೆ ಮನೆಗಳು ಕಾಣ್ತವೆ, ಒಂದಷ್ಟು ಎತ್ತರದ ಬಿಲ್ಡಿಂಗ್ ಕಾಣ್ತವೆ, ಒಂದಷ್ಟು ಯಾವುದೋ ದೇವಸ್ಥಾನ ಕಾಣ್ಬೋದು, ಒಂದಷ್ಟು ಥಿಯೇಟ್ರು, ಮಾಲು, ಕಮರ್ಷಿಯಲ್ ಬಿಲ್ಡಿಂಗ್ಸು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಎಲ್ಲ ಕಡೆ ಎಲ್ಲ ಸೇಮ್ ಅನ್ಸುತ್ತೆ. ಹಂಗಾಗಿ ಈ ನನ್ನ ಹಿಂದಿನ ಅಸೈನ್ಮೆಂಟ್ಸಲ್ಲೂ ಕೂಡ ಅದು ಕಲಬುರಗಿ ಇರ್ಬೋದು, ಬೆಂಗಳೂರು ಇರ್ಬೋದು, ಮಂಗಳೂರು ಇರ್ಬೋದು, ಆ ಎಲ್ಲ ಜಾಗಗಳಲ್ಲೂ ಕೂಡ ಒಂದು ಪ್ರದೇಶವನ್ನು ತಿಳಿಯುವಂಥ ಕೆಲಸ ಮಾಡಲಿಕ್ಕೆ ಅಲ್ಲಿ ತಿರುಗಾಟವನ್ನು ಮಾಡಬೇಕು ಅಂತ ನಿರ್ಧರಿಸಿ ನಾವು ಈಗಾಗಲೇ ಹುಬ್ಳಿ ಧಾರವಾಡ ನಗರದ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕನಿಷ್ಠ 2 ಬಾರಿ ನಾವು ಒಂದು ದಿನದಲ್ಲಿ ಒಂದು ಪೊಲೀಸ್ ಠಾಣೆಯನ್ನು ಆಯ್ಕೆ ಮಾಡ್ಕೊಂಡು ಕನಿಷ್ಠ 8ರಿಂದ 10 ಕಿಲೋಮೀಟರ್ ಸಂಜೆ ಹೊತ್ತು ಓಡಾಡಿರುವಂಥ ದಿನಗಳಿದ್ದಾವೆ. ಬಹಳಷ್ಟು ಜನ ಇಲ್ಲಿರುವಂಥವ್ರು ಕೂಡ ಆ ಒಂದು ಓಡಾಟದಲ್ಲಿ ತಿರುಗಾಟದಲ್ಲಿ ಭಾಗವಹಿಸಿದ್ದೀವಿ. ಆ ಸಂದರ್ಭದಲ್ಲಿ ಇಲ್ಲಿನ ಪ್ರದೇಶ ಏನು, ಇಲ್ಲಿನ ಹಿನ್ನೆಲೆ ಏನು, ಅಲ್ಲಿರುವಂಥ ವಾಸ ಮಾಡುವಂಥ ಜನ ಯಾರು, ಅವರ ಸಮಸ್ಯೆಗಳೇನು, ಅವರು ಪೊಲೀಸ್ ಇಲಾಖೆ ಪ್ರತಿ ಇಟ್ಕೊಂಡಿರುವಂಥ ನಿರೀಕ್ಷೆ ಏನು, ಅಲ್ಲಿರೋ ದೇವಸ್ಥಾನಗಳು ಯಾವುವು, ಚರ್ಚ್ ಯಾವುದು, ಮಸೀದಿ ಯಾವುದು, ಅಥವಾ ಬೇರೆ ಯಾವುದಾದ್ರೂ ಜಾತಿ ಧರ್ಮದವ್ರದ್ದು ಧಾರ್ಮಿಕ ಆಚರಣೆಯ ಕೇಂದ್ರಗಳಿದಾವ, ಶಿಕ್ಷಣ ಸಂಸ್ಥೆಗಳಿದಾವ, ಅಲ್ಲಿ ಬೇರೆ ಬೇರೆ ವರ್ತಕರ ಸಂಘ ಇರ್ಬೋದು, ಜಾತಿ ಸಂಘಟನೆಗಳಿರ್ಬೋದು. 2 ಪ್ರದೇಶಗಳ ಒಂದು ಪಲ್ಸ್ ಏನಿದೆ, ಜನರು ಪೊಲೀಸರಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಪೊಲೀಸ್ ಬಗ್ಗೆ ಏನು ಅಭಿಪ್ರಾಯ ಇದೆ, ಇದನ್ನೇನು ಉತ್ತಮಗೊಳಿಸಬೇಕೋ, ಇರೋದನ್ನು ಮೇಂಟೈನ್ ಮಾಡ್ಕೋಬೇಕೋ, ಅಥವಾ ಬಹಳ ಚೆನ್ನಾಗಿದೆ ಆರಾಮಾಗಿರ್ಬಹುದಾ ಅನ್ನೋಂಥ ಒಂದು ಅವಲೋಕನ ಮಾಡುವಂಥ ಕೆಲಸ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾನು ಕೂಡ ಖಂಡಿತವಾಗಿ ಹೋಗ್ತೀನಿ. ಧಾರವಾಡ ಬಹುಶಃ ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲಾ ಕೇಂದ್ರಗಳಿಗಿಂತ ಅತ್ಯಂತ ಧಾರವಾಡ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗಿಂತ ಅತ್ಯಂತ ಶಾಂತಿಯುತ ಜಿಲ್ಲಾ ಕೇಂದ್ರ ಅಂತ ಹೇಳಿದ್ರೆ ಯಾವುದೇ ಅತಿಶಯೋಕ್ತಿ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ಈಗಷ್ಟೇ ಮಾತಾಡೋರು ಹೇಳಿದ್ರು, ಕೇವಲ ಸಾಹಿತಿಗಳು, ಸಂಗೀತಕಾರರು ಅಷ್ಟೇ ಅಲ್ಲ, ಪ್ರತಿಯೊಬ್ಬ ನಾಗರಿಕರು ಕೂಡ ಆ ಒಂದು ಹೆಸರಿಗೆ, ಹಿರಿಮೆಗೆ ಕಾರಣೀಕರ್ತರು ಅನ್ನುವಂಥದ್ದು. ಅದು ಕೂಡ ನಾನು ಖಂಡಿತ ಹೋಗ್ತೀನಿ. ಬಹಳಷ್ಟು ಶ್ರಮಪಟ್ಟು ಕಷ್ಟಪಟ್ಟು ಮೈ ಮುರಿದು ದುಡಿಯುವಂಥ ಶ್ರಮಿಕರು ಇಲ್ಲಿದ್ದೀರಿ. ರೈತಾಪಿ ವರ್ಗದವರು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದೀರಿ. ನಾನು ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಧಾರವಾಡ ಪಟ್ಟಣ ಹೌದು, ನಗರ ಹೌದು, ಕಾರ್ಪೊರೇಷನ್ ಹೌದು, ಆದರೆ ಹಳ್ಳಿಯ ಜೀವನ ಯಾವ ರೀತಿ ಇರುತ್ತೆ, ಆ ಹಳ್ಳಿಯ ಜೀವನದ ಒಂದು ಸೊಗಡನ್ನು ಉಳಿಸ್ಕೊಂಡು ಎಲ್ಲ ಜಾತಿ ಧರ್ಮದವ್ರನ್ನ ಜೊತೆಗೆ ತಗೊಂಡು ಹಬ್ಬ ದಿನ ಹರಿದಿನ ಆಚರಣೆಯಲ್ಲಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಚಟುವಟಿಕೆ ಇರ್ಬೋದು, ಎಲ್ಲರನ್ನೂ ಒಟ್ಟಾಗಿ ತಗೊಂಡು ಜೀವನ ಮಾಡುವಂತ ಒಂದು ಸಂಸ್ಕೃತಿ ಇಲ್ಲಿ ಇನ್ನೂ ಉಳಿದಿದೆ. ಧಾರವಾಡ ಒಂದು ದೊಡ್ಡ ಹಳ್ಳಿ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಳ್ಳಿಗಳಲ್ಲಿ ಇವತ್ತಿಗೂ ಎಲ್ಲ ಜಾತಿ ಧರ್ಮದವರು ಅನ್ಯೋನ್ಯತೆಯಿಂದ ಒಂದು ಕುಟುಂಬದ ರೀತಿಯಲ್ಲಿ ಬಾಳ್ತಾ ಇರೋದನ್ನ ನಾವು ನೋಡಿದ್ದೀವಿ. ಅದು ಇಲ್ಲಿ ಈಗೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಸೊ ನಗರ ಬೆಳೀತಾ ಬೆಳೀತಾ ಏನಾಗುತ್ತೆ, ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಶಿಕ್ಷಣ ಸಂಸ್ಥೆಗಳು ಮುಖ್ಯ ಸಮಸ್ಯೆ. 3ನೇದು ಸಣ್ಣ ಮಟ್ಟದಲ್ಲಿರುವಂತಹ ರೌಡಿಸಮ್, ಅದೇ ರೀತಿ ಅದಕ್ಕೆ ಅಸೋಸಿಯೇಟೆಡ್ ಇರುವಂತಹ ಬೇರೆ ಬೇರೆ ಚಟುವಟಿಕೆಗಳು. ಹಾಗಾಗಿ ಇಲ್ಲಿ ನಾನೊಂದು ನಮ್ಮ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಬಹಳಷ್ಟು ಜನ ಇಲ್ಲಿ ಬಂದಿದ್ದೀವಿ. ಮೋಸ್ಟ್ಲಿ ನಾನು ಇಲ್ಲಿ ಆಡೋ ಮಾತುಗಳು ನಗರದ ಬೇರೆ ಬೇರೆ ಪ್ರತಿಯೊಂದು ಗಲ್ಲಿಗೂ ಹೋಗಿ ತಲುಪುತ್ತೆ ಅನ್ನುವಂಥದ್ದು ನನ್ನ ಭಾವನೆ. ಮಾದಕ ವಸ್ತುಗಳು ರಿಲೇಟೆಡ್ ನಮ್ಮ ಅಧಿಕಾರಿಗಳ ಜೊತೆ ನಾನು ಸಭೆ ನಡೆಸಿ ಕ್ರಮ ತಗೊಳ್ಳಿಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಮೊದಲ 15ರಿಂದ 20 ದಿನದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಮಾದಕ ವಸ್ತು ಮಾರಾಟ, ಪೆಡ್ಲಿಂಗ್ ಅಂತ ಏನಂತೀವಿ, ಪ್ರಕರಣಗಳು ದಾಖಲು ಮಾಡಿ 100ಕ್ಕೂ ಹೆಚ್ಚು ಜನರನ್ನ ನಾವು ಜೈಲಿಗೆ ಕಳಿಸೋ ಕೆಲಸ ಮಾಡಿದ್ವಿ. ಅದರಿಂದ ಪೆಡ್ಲರ್ಗಳಿಗೆ ಒಂದು ಭಯ ಹುಟ್ಟಿದ್ದಂತೂ ಹೌದು. ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ ತಗೊಂಬಂದು ಆರಾಮಾಗಿ ಮಾರಾಟ ಮಾಡ್ಕೊಂಡು ಹೋಗ್ಬೋದು, ಯುವ ಸಮೂಹನ ದಿಕ್ ತಪ್ಪಿಸ್ಬೋದು ಅನ್ನೋಂಥವ್ರಿಗೆ ಒಂದು ಎಚ್ಚರಿಕೆಯ ಗಂಟೆ ಆಗಿದ್ದು ಹೌದು. ಅದಾದ್ಮೇಲೆ ಬಹಳಷ್ಟು ಜನ ಹೇಳಿದ್ರು, ಪೆಡ್ಲರ್ಸ್ ಏನೋ ಮಾಡ್ಬಿಟ್ಟಿದ್ದೀರಿ, ಇವಾಗ ಪೆಡ್ಲಿಂಗ್ ಮಾಡ್ತಾರೆ ಕೊಟ್ಟರೆ ಅದು ಖಾಲಿ ಆಗ್ಬೇಕಲ್ಲ, ಕನ್ಸ್ಯೂಮರ್ಸ್ ಇರ್ತಾರಲ್ಲ, ಕನ್ಸ್ಯೂಮರ್ಸ್ಗಳ ಮೇಲೆ ಏನ್ ಮಾಡ್ತೀವಿ. ಎಷ್ಟೋ ಜನ ತಾಯಂದ್ರು ನಮ್ಮ ಕಚೇರಿಗೆ ಬಂದು, ಸರ್ ನಂಗೆ ತಡೆಯೋಕ್ಕಾಗ್ತಾ ಇಲ್ಲ, ದಿನ ಹೊಡಿತಾನೆ, ದಿನ ಬಡಿತಾನೆ, ಗಾಂಜಾ ಸೇರ್ತಾನೆ, ಈ ಮೊದಲು ಬಿಡಿ ಸಿಗರೇಟ್ ಅದು ಇದು ಮಾಡ್ತಿದ್ದ, ಅದ್ರಾಗೇನು ಇಂಪ್ಯಾಕ್ಟ್ ಇರಲಿಲ್ಲ,
ಈಗ ಗಾಂಜಾ ಸೇರ್ಕೊಂಡ್ಬಂದು ದುಡ್ಡು ಕೊಡೋಕ್ಕೂ ಹೊಡಿತಾನೆ. ಸಹೋದರ ಸಹೋದರಿಯರಿಗೆ, ತಾಯಂದಿರಿಗೆ, ಅಜ್ಜಿಯಂದಿರಿಗೆ, ತಂದೆ, ಚಿಕ್ಕಪ್ಪ, ಮಾವ ಯಾವ ಸಂಬಂಧಗಳು ಇಲ್ಲ. ಗಾಂಜಾ ಎಫೆಕ್ಟ್ ಆಗಿ ಈ ಮದ್ಯಪಾನ ಮಾಡೋದವ್ರಿಗೆ ಮೀರಿದ ನಡವಳಿಕೆ. ಬಹಳಷ್ಟು ಜನ ಚೆನ್ನಾಗಿ ಬಳಸ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದು ಕೈ ಬಿಟ್ಬಿಟ್ಟು ಕೈ ಚೆಲ್ಲಿರುವಂಥದ್ದು ಕೂಡ ಇತ್ತು. ಪೊಲೀಸರಿಗೆ ಕೊಟ್ಟರೆ ಕನ್ಸಂಪ್ಷನ್ ಏನಾಗುತ್ತೆ, ಪೆಡ್ಲಿಂಗ್ ಏನಾದ್ರು ಮಾಡ್ತಾನ, ಪೆಡ್ಲಿಂಗ್ ಮಾಡಿದ್ರೆ ಕೇಸ್ ಮಾಡ್ಬೋದು ಅನ್ನೋಂಥ ಒಂದು ಆಲೋಚನೆ ಸ್ವಾಭಾವಿಕವಾಗಿದೆ. ಯಾಕಂದ್ರೆ ಜಿಲ್ಲಾ ಕೇಂದ್ರಗಳಲ್ಲಿ ಇನ್ನೂ ಕನ್ಸಂಪ್ಷನ್ ಮೇಲೆ ಕೇಸ್ ಮಾಡಿರುವಂಥದ್ದು ಬಹಳ ಕಡಿಮೆ. ನಾವು ಬೆಂಗಳೂರಲ್ಲಿ, ಮಂಗಳೂರಲ್ಲಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕನ್ಸಂಪ್ಷನ್ ಆಫ್ ಡ್ರಗ್ಸ್ ಈಸ್ ಆಲ್ಸೋ ಎನ್ ಅಫೆನ್ಸ್. 27B ಎವಿಡೆನ್ಸ್ NDPS ಆಕ್ಟ್ ಅಲ್ಲಿ 27B ಅಂತ ಒಂದು ಸೆಕ್ಷನ್ ಬರುತ್ತೆ. ಆ ಸೆಕ್ಷನ್ ಅಡಿಯಲ್ಲಿ ಕನ್ಸಂಪ್ಷನ್ ಆಫ್ ಡ್ರಗ್ಸ್, ನಾರ್ಕೋಟಿಕ್ ಡ್ರಗ್ಸ್ ಈಸ್ ಆಲ್ಸೋ ಎ ಅಫೆನ್ಸ್. 3 ವರ್ಷದವರೆಗೂ ಪನಿಷ್ಮೆಂಟ್ ಇರುತ್ತೆ, ಫೈನ್ ಇರುತ್ತೆ, ಅಥವಾ ಎರಡನ್ನೂ ವಿಧಿಸಬಹುದು. ಇದು ಕಾನೂನಲ್ಲಿರುವಂತಹ ಅವಕಾಶ. ಅದರ ಹಿನ್ನೆಲೆಯಲ್ಲಿ ದಿನ ಒಂದೆರಡು ಮಾಡ್ತಾ ಹೋದ್ರೆ ಇಂಪ್ಯಾಕ್ಟ್ ಇರಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾದ ಸೂಚನೆ ಕೊಟ್ಟು ಮಾಹಿತಿ ಕಲೆ ಹಾಕಿ ಒಂದು ದಿನ ಒಂದು ಡ್ರೈವ್ ರೀತಿಯಲ್ಲಿ, ಕಾರ್ಯಾಚರಣೆ ರೀತಿಯಲ್ಲಿ ಮಾಡೋಣ ಅಂತ ನಾನು ಸೂಚನೆ ಕೊಟ್ಟೆ. ಅದರ ಹಿನ್ನೆಲೆಯಲ್ಲಿ ಒಂದು ಸಂಡೆ ಐಡೆಂಟಿಫೈ ಮಾಡಿಕೊಂಡು ನಮ್ಮ 15 ಪೊಲೀಸ್ ಸ್ಟೇಷನ್, ವಿಮೆನ್ ಮತ್ತು CCB ಸೆಲ್ ಎಲ್ಲ ಸೇರಿದಂತೆ 18 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸುಮಾರು 400 ಜನ ಡ್ರಗ್ ಕನ್ಸ್ಯೂಮ್ ಮಾಡಬಹುದು ಅಂತ ಅನುಮಾನ ಇರುವಂತವ್ರನ್ನ ಹಿಡ್ಕೊಂಡ್ಬಂದು ಟೆಸ್ಟ್ ಮಾಡಿಸಿದ್ರು. ಅದರಲ್ಲಿ 255 ಜನ ಪಾಸಿಟಿವ್ ಬಂದರು. 400 ಜನದಲ್ಲಿ 255 ಜನ ಗಾಂಜಾ ಕನ್ಸಂಪ್ಷನ್ ಪಾಸಿಟಿವ್ ಬಂದರು. 59 ಕೇಸ್ ಹಾಕಿದ್ವಿ, 550 ಜನನ್ನು ಅರೆಸ್ಟ್ ಮಾಡಿದ್ವಿ. ಎರಡನೇ ಫೇಸ್ ಅಲ್ಲಿ 467 ಜನ ಹಿಡ್ಕೊಂಡ್ಬಂದ್ರು. ಅದ್ರಾಗ 251 ಜನ ಪಾಸಿಟಿವ್ ಬಂದ್ರು, 45 ಕೇಸ್ ಹಾಕಿದ್ವಿ. ಮೂರನೇ ಫೇಸ್ ಅಲ್ಲಿ ಶಿಕ್ಷಣ ಸಂಸ್ಥೆಗಳು ಸುತ್ತಮುತ್ತ ವಿದ್ಯಾರ್ಥಿಗಳು ಅವರನ್ನ ಕೇಂದ್ರೀಕರಿಸಿ ಸುಮಾರು 370 ಜನ ಕರ್ಕೊಂಡ್ಬಂದ್ರು. ಅದರಲ್ಲಿ ಸರಿಸುಮಾರು 200 ಜನ ಪಾಸಿಟಿವ್ ಬಂದ್ರು, ಮತ್ತೆ 40 ಕೇಸ್ ಆಯ್ತು. ಯಾವಾಗ 1300ರಿಂದ 1400 ಜನ ಹಿಡ್ಕೊಂಡ್ಬಂದು ಟೆಸ್ಟ್ ಮಾಡಿಸಿದ್ರು, ಯಾವಾಗ 750 ಜನದ ಪಾಸಿಟಿವ್ ಬಂತು ಅಂತ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ರು, ಯಾವಾಗ ಸುಮಾರು 150 ಕೇಸ್ ಬಿದ್ವು, ಇಲ್ಲಿ ಗಾಂಜಾ ಮಾರಾಟ ಮಾಡಿದ್ರೆ, ಕನ್ಸ್ಯೂಮ್ ಮಾಡಿದ್ರೆ, ಇಟ್ಕೊಂಡ್ರೆ, ಕೊಟ್ರೆ, ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ, ಬಚ್ಚಿಟ್ರೆ ಎಲ್ಲಿ ಹೋದ್ರೂ ಕೇಸ್ ಆಗುತ್ತೆ ಅಂತ ಯಾವಾಗ ಭಯ ಬಿತ್ತು, ಅವಾಗ ಒಂದು ಸ್ವಲ್ಪ ನಿಮ್ಮಲ್ಲಿ ಗಾಂಜಾ ಕಮ್ಮಿ ಆಗಿದೆ ಅನ್ನುವಂಥ ಮಾತುಕತೆ ಬಂದಿರೋದು. ಇದರಿಂದ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಎಷ್ಟು ಪ್ರಯತ್ನ ಇದೆ. ನಿರಂತರವಾಗಿ ನನ್ನ ಅಭಿಪ್ರಾಯದಲ್ಲಿ ಕನಿಷ್ಠ 150ರಿಂದ 200 ಜನ ಅಧಿಕಾರಿ ಸಿಬ್ಬಂದಿಗಳು ಸೇರಿ ಒಂದು ತಿಂಗಳ ಕಾಲ ಮಾಡಿರೋ ಕಾರ್ಯಾಚರಣೆಯ ಫಲವಾಗಿ ಇವತ್ತು ಹುಬ್ಳಿ ಧಾರವಾಡದಲ್ಲಿ ಸ್ವಲ್ಪ ಗಾಂಜಾ ಕನ್ಸಂಪ್ಷನ್ ಮಾಡಿದರೆ, ಮಾರಾಟ ಮಾಡಿದರೆ ಸ್ವಲ್ಪ ಕೆಟ್ಟ ವಾತಾವರಣ ಇದೆ ಅನ್ನುವಂಥ ಅಭಿಪ್ರಾಯ ಬಂದಿರೋದು ಹೌದು. ಎರಡನೇದಾಗಿ ಮೀಟರ್ ಬಡ್ಡಿ ರಿಲೇಟೆಡ್ ಕೂಡ ನಾವು ಸಾಕಷ್ಟು ಕ್ರಮಗಳನ್ನ ತಗೊಂಡ್ವಿ. ತಮಗೆಲ್ಲ ವೇದಿಕೆ ಮೇಲಿರೋ ಗಣ್ಯರಿಗೆ ಮತ್ತು ಗುರುಗಳಿಗೆ ಮಾಹಿತಿಗೆ. ಅದರಲ್ಲಿ ಕಾನೂನಾತ್ಮಕ ಅಡೆತಡೆಗಳಿದ್ದಾವೆ ಕೆಲವೆಲ್ಲ. ಈ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಅತಿ ಹೆಚ್ಚಿನ ದರದಲ್ಲಿ ಬಡ್ಡಿ ತಗೊಳ್ಳುವಂಥದ್ದು, ಅದಕ್ಕೆ ಕೋಆಪರೇಟಿವ್ ಸೊಸೈಟಿ ಕಂಪ್ಲೇಂಟ್ ಕೊಡಬೇಕು, ಇನ್ನೊಂದು ಮತ್ತೊಂದು ಹಲವಾರು ಕಾನೂನು ತೊಡಕುಗಳಿದ್ದಾವೆ. ಅಷ್ಟಿದ್ರೂ ಕೂಡ ಕಾನೂನಲ್ಲಿ ಈ ಥರ ಚಟುವಟಿಕೆ ಮಾಡ್ತಿರೋಂಥವ್ರಿಗೆ ಬೇರೆ ರೀತಿಯ ಅವಕಾಶಗಳು ಇದೆ. ಅದನ್ನು ನಮ್ಮ ಲೀಗಲ್ ಅಡ್ವೈಸರ್ಸ್ಗಳ ಕಡೆ ಕೇಳಿಕೊಂಡು 2 ದಿನ ಕಾರ್ಯಾಚರಣೆ ಮಾಡಿದ್ದೀವಿ. ಇನ್ನು 2 ದಿನ ಅದರಲ್ಲಿ ಸರಿಸುಮಾರು 25 ಕೇಸ್ ಆಗಿದೆ. ಸರಿಸುಮಾರು 50 ಜನ ಈಗಾಗಲೇ ಕಂಬಿ ಎಣಿಸ್ತಾ ಇದ್ದಾರೆ. ಸೊ ಯಾರಾದ್ರೂ ಮುಂದುವರಿಸಿದ್ರೆ ಅವರು ಕೂಡ ಎಲ್ಲಿಗೆ ಹೋಗ್ತಾರೆ? ಸೊ ಅದರಿಂದ ಬಡ್ಡಿ ಕೊಟ್ಟು ಯಾರು ಹರಾಸ್ ಮಾಡ್ತಿದ್ರು ಅವ್ರು ಹೋಗ್ಬಿಟ್ಟು ಬಡ್ಡಿ ಇಸ್ಕೊಂಡವ್ರ ಹತ್ರ ಎಲ್ಲ ಲೆಕ್ಕ ಮಾಡ್ಬಿಟ್ಟು ನೀನು ಕೊಟ್ಟಿರೋ ದುಡ್ಡೆಲ್ಲ ಚುಕ್ತ ಆಗಿದೆ, ಕಂಪ್ಲೇಂಟ್ ಕೊಡಬೇಡ ಅಂತ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂತಿದ್ದಾರೆ. ಅದೇ ರೀತಿ ಬಡ್ಡಿ ಅಕಸ್ಮಾತ್ ಜಾಸ್ತಿ ಕೇಳಿದ್ರು ಅಂತ ಏನಾದ್ರು ಇದ್ರೆ ಅಂತ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಬೇಡಿ, ನಿಮಗೆ ಅನುಕೂಲ ಆದ ಕೊಡಿ ಅಂತ ಹೇಳ್ತಿದ್ದಾರೆ. ಇದರಿಂದ ಒಂದು ಜೀವ ಈ ಬಡ್ಡಿ ಹರಾಸ್ಮೆಂಟ್ ಇಂದ ಸಾಯುವಂಥದ್ದು ಬದುಕಿದ್ರು ನಾವು ಮಾಡೋ ಪ್ರಯತ್ನಗಳು ಸಾಕಾರ ಆಗಿದೆ. ಯಾಕಂದ್ರೆ ನಾನು ಬಂದ್ಮೇಲೆ ಆಲ್ಮೋಸ್ಟ್ ಕಳೆದ 2 ತಿಂಗಳಲ್ಲಿ 3ರಿಂದ 4 ಜನ ಈ ಅತಿಯಾದ ಬಡ್ಡಿ ಕಟ್ಟಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದನ್ನು ನಾನು ನೋಡಿದ್ದೀನಿ. ಹಂಗಾಗಿ ಬಹಳ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತಾ ಇದ್ವಿ ಇದ್ರ ಬಗ್ಗೆ. 3ನೇದು ರೌಡಿ ಶೀಟರ್ಸ್ಗಳ ಬಗ್ಗೆ ರೌಡಿ ಪೆರೇಡ್ ಮಾಡಿದ್ವಿ, ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣ ದಾಖಲು ಮಾಡ್ಕೊಂಡಿವಿ. ಅದೇ ರೀತಿ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ರೀತಿ
ಸಾರ್ವಜನಿಕ ಶಾಂತಿ ನೆಮ್ಮದಿ ಹಾಳು ಮಾಡುವಂತ ವ್ಯಕ್ತಿಗಳಿಗೆ, ಯಾರು ಮಚ್ಚು ಕೊಡಲಿ ಚಾಕು ಚೂರಿ ವೆಪನ್ನು ಇನ್ನೊಂದು ಮತ್ತೊಂದು ಇಟ್ಕೊಂಡು ಹೋಗ್ತಾರೆ ಅಂತವ್ರಿಗೆ, ರೌಡಿಸಮ್ ಮಾಡ್ಕೊಂಡು ಗ್ಯಾಂಗ್ ಕಟ್ಟಿಕೊಂಡು ನಾವು ಬಹಳ ದೊಡ್ಡ ಜನ ಅಂತ ಮೆರಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದರಿಂದ ಸಾರ್ವಜನಿಕರಿಗೆ ಭಯ ಹುಟ್ಟಿಸ್ತಾರೆ ಅಂತವ್ರಿಗೆ ಯಾವುದೇ ರೀತಿ ಕಾನೂನಾತ್ಮಕ ಕ್ರಮ ತಗೊಳ್ಲಿಕ್ಕೂ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳು ಸ್ವತಂತ್ರರು. ಅದು ಮಾಡಬೇಡಿ ಇದು ಮಾಡಬೇಡಿ ಯಾವುದು ಹೇಳಲ್ಲ. ಯಾವ್ಯಾವ ರೀತಿ ಕಾನೂನಲ್ಲಿ ಏನೇನು ಅವಕಾಶ ಇದೆ ಅದನ್ನೆಲ್ಲ ಮಾಡಲಿಕ್ಕೆ ಸ್ವಾತಂತ್ರ್ಯ ನಮಗೆ ಸರ್ಕಾರವೂ ಕೊಟ್ಟಿದೆ. ಗೃಹ ಮಂತ್ರಿಗಳು ಹೇಳಿದ್ದಾರೆ, ನಮ್ಮ ಡಿಜಿ ಅವರು ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಅವರ ಸೂಚನೆಯ ಒಳಗಡೆ ಏನಂತೀರಿ ಅವರು ಕೊಟ್ಟಿರೋ ಸೂಚನೆ ಎಂಥದ್ದು ಅನ್ನೋದನ್ನ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೀನಿ. ಹಂಗಾಗಿ ಬಹಳ ಸ್ಪಷ್ಟವಾಗಿ ನಮಗೆ ಬರ್ತಿರುವಂತ ಮಾಹಿತಿ, ಸ್ವಲ್ಪ ಈ ತರ ಗೂಂಡಾ ಚಟುವಟಿಕೆ ಮಾಡುವಂತವರೆಲ್ಲ ಸ್ವಲ್ಪ ಪೊಲೀಸರು ಏನ್ ಮಾಡ್ತಾರೆ, ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಎಲ್ಲ ನಾವು ಸಿಕ್ಬಿಟ್ಟೆವು ಅನ್ನೋಂಥ ಒಂದು ಸಣ್ಣ ಭಯ ಸ್ಟಾರ್ಟ್ ಆಗಿದೆ ಅಂತ ನನಗೆ ಯಾರೋ ಹೇಳಿದ್ರು. ಆ ಸಣ್ಣ ಭಯವಾಗಿ ಉಳಿಬೇಕು. ಇಂಥ ಚಟುವಟಿಕೆ ಮಾಡಂಗಿದ್ರೆ ಅವರು ಊರು ಬಿಟ್ಟು ಹೋಗ್ಬೇಕು. ಇಲ್ಲ ಈ ಊರಲ್ಲೇ ಇದ್ದು ಚಟುವಟಿಕೆ ಮಾಡ್ತೀವಿ ಅಂತಂದ್ರೆ ಊರಲ್ಲಿ ಇರ್ಬೋದು, ಆದ್ರೆ ಹೊರಗಡೆ ಇರಂಗಿಲ್ಲ, ಜೈಲೊಳಗಡೆ ಇರಬೇಕು. ಯಾಕಂದ್ರೆ ಹೊರಗಡೆ ಹೋದಂತ ಮಗ, ಹೊರಗಡೆ ಹೋದಂತ ಮಗಳು, ಹೊರಗಡೆ ಹೋದಂತ ಗಂಡ, ಹೊರಗಡೆ ಹೋದಂತ ಹೆಣ್ಮಕ್ಳು ಸೇಫ್ ಆಗಿ ಕಡ್ಡಾಯವಾಗಿ ಬಂದೇ ಬರ್ತಾರೆ ಅನ್ನೋ ಗ್ಯಾರಂಟಿ ಮನೆಯಲ್ಲಿರುವಂತ ಹಿರಿಯರಿಗೆ ಇರಬೇಕು, ಸೀನಿಯರ್ ಸಿಟಿಸನ್ ಇರಬೇಕು. ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಇನ್ನು ಬಂದಾಗ ಗ್ಯಾರಂಟಿ ಅನ್ನುವಂಥ ಪರಿಸ್ಥಿತಿ ಬರಬಾರ್ದಲ್ಲ. ಆ ಥರ ಪರಿಸ್ಥಿತಿ ಇನ್ನು ಹುಬ್ಳಿ ಧಾರವಾಡದಲ್ಲಿ ನಿರ್ಮಾಣ ಆಗಿಲ್ಲ, ಮುಂದೂ ಆಗಬಾರ್ದು ಅಂತಂದ್ರೆ ನಾವು ಈಗಿಂದಾನೇ ಮುಂಜಾಗ್ರತಾ ಕ್ರಮ ಎಲ್ಲ ತಗೋಬೇಕು. ಈ ಸಂದರ್ಭದಲ್ಲಿ ನಾನು ಎಲ್ಲ ಧಾರ್ಮಿಕ ಮುಖಂಡರಿರ್ಬೋದು, ಜಾತಿ ಸಂಘಟನೆ ಸಮುದಾಯದ ಮುಖಂಡರಿರ್ಬೋದು, ಮುಖ್ಯವಾಗಿ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಮಾಡೋ ಕೆಲಸದಲ್ಲಿ ಯಾರು ಇವತ್ತಿನವರೆಗೂ ಒಂದು ಸಣ್ಣ ಮಟ್ಟದ ಒತ್ತಡ ಕೂಡ ತಂದಿಲ್ಲ. ಹುಬ್ಬಳ್ಳಿ ಧಾರವಾಡ ನಗರ ಶಾಂತಿಯುತವಾಗಿರಬೇಕು, ಯಾವುದೇ ಸುರಕ್ಷತೆಗೆ ಭಂಗ ಆಗದ ರೀತಿಯಲ್ಲಿ ಇರಬೇಕು ಅಂತ ನಮಗೆ ಸಂಪೂರ್ಣ ಸಹಕಾರ ಮಾಡಿದ್ದಾರೆ. ಮತ್ತೆ ನಾವು ಮಾಡಿರೋ ಕೆಲಸವನ್ನ ಗುರುತಿಸಿ ಇನ್ನೂ ಮುಂದುವರೆದು ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳಿ, ನಮ್ಮ ಜನ ಸೇಫ್ ಆಗಿರಬೇಕು ಅನ್ನೋ ಅಭಿಪ್ರಾಯ ಪಟ್ಟಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಮತ್ತೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇದೇನಿದೆ ನಾನು ಹೇಳುವಂಥದ್ದು ಏನಿಲ್ಲ, ಇದು ನಿಮ್ಮ ಹಬ್ಬ, ನಮ್ಮ ಹಬ್ಬ, ನಾವು ನೀವೆಲ್ಲ ಸೇರ್ಕೊಂಡು ಮಾಡಬೇಕಾಗಿರುವಂತ ಹಬ್ಬ. ಈ ಭೂಮಿಯಲ್ಲಿ ದಾರಾ ಬೇಂದ್ರೆ ಅವರು ಹುಟ್ಟಿದ್ದಾರೆ, ಇದೇ ಭೂಮಿಯಲ್ಲಿ ಸಿದ್ದಾರೂಢರು ಓಡಾಡಿದ್ದಾರೆ, ಇದೇ ಭೂಮಿಯಲ್ಲಿ ಶರಣ ಸಾಧು ಸಂತರು ಸೂಫಿ ಸಂತರು ಓಡಾಡಿದ್ದಾರೆ. ಸಂತ ಶಶಿನಾಳ ಶರೀಫರಿಂದ ಹಿಡಿದು ಎಲ್ಲಕ್ಕಿಂತ ಮುಖ್ಯವಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದಂತ ಊರಿದು. ಈ ಊರಿಗೆ ಗೌರವ ಕೊಡಬೇಕು ಅಂದ್ರೆ ನಿಮಗೆ ಗೊತ್ತಿಲ್ಲ, ಬಹಳಷ್ಟು ಜನ ಇಲ್ಲಿಂದ ಮೋಸ್ಟ್ಲಿ ಹುಬ್ಳಿ ಧಾರವಾಡ ಬಿಟ್ಟು ಹೊರಗಡೆ ಹೋಗಿರೋದೇ ಕಮ್ಮಿ ಅನ್ಸುತ್ತೆ. ನೀವು ಹೋಗಿ ಬೆಂಗಳೂರಿಗೆ ಬಂದು ನೋಡಿ ಹುಬ್ಳಿ ಧಾರವಾಡ ಅಂದ್ರೆ ಏನ್ ಮರ್ಯಾದೆ ಇದೆ. ನೀವು ಡೆಲ್ಲಿಗೆ ಹೋಗಿ ಕೇಳಿ ಹುಬ್ಳಿ ಧಾರವಾಡ ಅಂದ್ರೆ ಏನ್ ಮರ್ಯಾದೆ ಇದೆ. ನೀವು ವಿದೇಶಗಳಲ್ಲಿ ಹೋಗಿ ನಾವು ಹುಬ್ಳಿ ಧಾರವಾಡದವರು, ಕರ್ನಾಟಕದವರು, ಕನ್ನಡಿಗರು, ಭಾರತೀಯರು ಅಂತ ಹೇಳಿ ನಿಮ್ ಕಿಮ್ಮತ್ತೇನಿದೆ ಅನ್ನುವಂಥದ್ದು ಅಲ್ಲಿ ಗೊತ್ತಾಗುತ್ತೆ. ಹಂಗಾಗಿ ನಿಮ್ ಕಿಮ್ಮತ್ತೇ ಗೊತ್ತಿಲ್ಲದೆ ಸುಮ್ಮನೆ ಹುಚ್ಚಾಟಗಳಿಗೆ, ಸಣ್ಣ ಸಣ್ಣ ಕೆಲಸಕ್ಕೆ ಬರೋದ ಆಟಗಳಿಗೆ ನೀವು ಅನ್ಯಾಯವಾಗಿ ನೀವು ನಿಮ್ಮ ಮನೆ ಮಕ್ಕಳು ಮರಿಗಳೆಲ್ಲ ಬಲಿಯಾಗಿ ಹೋಗ್ತಾ ಇದ್ದೀರಿ. ಶಿಕ್ಷಣ ಕಾಶಿ ಅನ್ನೋಂಥದ್ದು ಸಹಸ್ರಾರು ಜನ ಶ್ರಮಪಟ್ಟು ಪುಣ್ಯ ಪುರುಷರು ನಮಗೆ ಒದಗಿಸ್ಕೊಟ್ಟಿರುವಂತ ಒಂದು ಹೆಮ್ಮೆ, ಹಿರಿಮೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಒಂದು ಕಾಲದಲ್ಲಿ ಶಿಕ್ಷಣ ಕಾಶಿ ಆಗಿತ್ತಂತೆ ಅಂತಂದು ಆಗ್ಬಾರ್ದಲ್ಲ. ಹಂಗಾಗಿ ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು. ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಬಹಳಷ್ಟು ಶ್ರಮಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ನಾನು ಕಳೆದ 2 ತಿಂಗಳಲ್ಲಿ ಕೆಲವೊಮ್ಮೆ ನಾನೇ ಕೂತ್ಕೊಂಡು ಯಾವಾಗಾದ್ರೂ ಯೋಚನೆ ಮಾಡ್ಬೇಕಾದ್ರೆ ನಾನು ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ಸ್, ನಾನು ಮಾಡಬೇಕಾಗಿ ಕೊಟ್ಟಿರುವಂತ ಕೆಲಸದ ಪಟ್ಟಿ ಜಾಸ್ತಿ ಆಯ್ತಾ ಅಂತ ನನಗೆ ಅನಿಸಿದ್ದುಂಟು. ಅಷ್ಟಾಗಿ ಕೂಡ ಯಾರೊಬ್ಬರು ಕಂಪ್ಲೇಂಟ್ ಮಾಡ್ದಂಗೆ ಎಲ್ಲರೂ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಆಫೀಸರ್ಸ್ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಪುರುಷ ಸಿಬ್ಬಂದಿಗಳು, ಮಹಿಳಾ ಸಿಬ್ಬಂದಿಗಳು, ಹೋಮ್ ಗಾರ್ಡ್ಸು, ಅದೇ ರೀತಿ ಪರೋಕ್ಷವಾಗಿ ಯೂನಿಫಾರ್ಮ್ ಆಗ್ತಾ ಇರುವಂತ ಬಹಳಷ್ಟು ಜನ ಪ್ರಜ್ಞಾವಂತ ನಾಗರಿಕರು ಕೂಡ ಪೊಲೀಸರು ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ಲೇಔಟ್ ಅಲ್ಲಿ ಏನಾಗುತ್ತೆ ಅಂತ ಮಾಹಿತಿ ತಿಳಿಸುವಂಥದ್ದು, ಯಾವ್ದಾದ್ರು ಅಪರಾಧಿಗಳ ಬಗ್ಗೆ ಮಾಹಿತಿ ಇದ್ದಾಗ ನೋಡಿ ಸರ್ ಇವ್ರು ಇರ್ಬೋದು ಅಂತ ಫೋನ್ ಮಾಡಿ ಹೇಳುವಂಥದ್ದು, ಮೆಸೇಜ್ ಆಗುವಂಥದ್ದು, ತಮ್ಮ ಏರಿಯಾಗಳಲ್ಲಿ ನಡೀತಿರುವಂತಹ ಚಟುವಟಿಕೆಗಳ ಬಗ್ಗೆ ವಿಡಿಯೋ ಮಾಡಿ ಕಳಿಸುವಂಥದ್ದು. ಇದೊಂದು ನಿರಂತರ ಅಭಿಯಾನ, ಒಂದು ಸೈಲೆಂಟ್ ರೆವಲ್ಯೂಷನ್ ರೀತಿಯಲ್ಲಿ ಜವಾಬ್ದಾರಿಯುತ ನಾಗರಿಕರು ಮಾಡ್ತಾ ಇದ್ದೀರಿ. ಅದನ್ನು ಮುಂದುವರಿಸಿ, ಯಾರ್ಯಾರು ಮಾಡ್ತಿಲ್ಲ ಆ ಕಾರ್ಯಕ್ಕೆ ಮುಂದಾಗಿ ನಿಮ್ಮ ಏರಿಯಾ ನೀವು ರಕ್ಷಣೆ ಮಾಡಿಕೊಂಡ್ರೆ ಹಬ್ಬ ಹರಿದಿನಗಳಲ್ಲಿ ಪೊಲೀಸರ ಅವಶ್ಯಕತೆನೇ ಇಲ್ಲ. ಅವ್ರ ಪಾಡಿಗೆ ಅವರು ಕೂಡ ಮನೆಯಲ್ಲಿ ಹಬ್ಬ ಹರಿದಿನ ಮಾಡ್ಕೋಬಹುದು. ಇದೆಲ್ಲ ಗೊತ್ತಲ್ಲ ತಮಗೆ. ಊರಲ್ಲಿ ಯಾವುದೋ ಒಂದು ಸಣ್ಣದೊಂದು ಜಾತ್ರೆ ಮಾಡ್ತಿರ್ತೀರಿ, ಆ ಜಾತ್ರೆ ಮಾಡೋಂಥ ಸಂದರ್ಭದಲ್ಲಿ ಪೊಲೀಸರು ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು?
ನಿಮ್ಮ ಮನೇಲಿ ಯಾವುದೋ ಒಂದು ಹಬ್ಬ ಮಾಡ್ತೀರಿ, ಹಿರಿಯ ಪೂಜೆ ಮಾಡ್ತೀರಿ, ನಿಮ್ಮ ತಾತಂದು ಅಜ್ಜಿದು ಯಾವ್ದಾದ್ರು ಒಂದು ತಿಥಿ ಮಾಡ್ತಿರ್ತೀರಿ, ನಿಮ್ಮ ಮನೆ ಮಕ್ಕಳದ್ದು ಒಂದು ಮದುವೆ ಮಾಡ್ತಿರ್ತೀರಿ. ಆ ಸಂದರ್ಭದಲ್ಲಿ ಪೊಲೀಸರು ಬರಲಿ, ನಮಗೆ ಬಂದೋಬಸ್ತ್ ಮಾಡಲಿ ಅನ್ಕೋತೀರಾ? ಇಲ್ವಲ್ಲ? ಮಾಡ್ಕೋತೀರಾ? ಇಲ್ಲ ಅಂತ ಹೇಳಿ ಜೋರಾಗಿ. ಹಂಗಿದ್ದ ಗಣೇಶ ಹಬ್ಬ, ಗೌರಿ ಹಬ್ಬ, ಈದ್ ಮಿಲಾದ್, ರಂಜಾನ್ ಮಾಡ್ಬೇಕಾದ್ರೆ ಯಾಕೆ ಬರ್ಬೇಕು ಪೊಲೀಸರು? ನಿಮ್ಮೂರ ಹಬ್ಬ ಅಲ್ವಾ, ನೀವು ಮಾಡ್ಕೋಬೇಕಲ್ವಾ? ಏನೋ ಅದು ಮೊದಲಿಂದ ನಡೆದು ಬಂದ್ಬಿಟ್ಟಿದೆ. ಗೌರಿ ಗಣೇಶದಲ್ಲಿ ಸ್ವಲ್ಪ ಹಿಂದೂ ಮುಸ್ಲಿಂ ಅನ್ನುವಂಥ ಒಂದು ವಿಷಯಗಳನ್ನ ಮಧ್ಯೆ ತಂದಿಟ್ಬಿಟ್ಟು ಬೇಕಿದ್ದವ್ರು ಬೇಳೆ ಬೇಯಿಸ್ಕೋತಾರೆ. ಯಾರ್ದೋ ಆಟಕ್ಕೆ ಕೈಗೊಂಬೆಗಳಾಗಿ ನೀವು ಕುಣಿತೀರಿ. ಈ ಬೊಂಬೆಗಳು ಕುಣಿಸ್ತಾರಲ್ಲ, ಯಾರೋ ಕುಣಿಸ್ತಾರೆ, ನೀವು ಕುಣಿತೀರಿ. ಹಂಗಾಗಬಾರ್ದು. ನಿಮ್ಮ ಊರು, ನಿಮ್ಮ ಸಂಸ್ಕೃತಿ, ನಿಮ್ಮ ಇತಿಹಾಸ, ನಿಮ್ಮ ಭವಿಷ್ಯ ಎಲ್ಲ ನಿಮ್ಮ ಕೈಲಿದೆ. ಅದನ್ನ ಎಚ್ಚೆತ್ಕೋಬೇಕು. ಇವಾಗ ಇಲ್ಲಿರೋ ಬಂದಿರೋರು 99% ಇದರಲ್ಲಿರೋರು ಯಾರು ಗಲಾಟೆ ಗದ್ದಲ ಮಾಡೋರಲ್ಲ. ಆದರೆ ಇಲ್ಲಿರೋರು ಹೋಗ್ಬಿಟ್ಟು ಯಾರು ಗಲಾಟೆ ಗದ್ದಲ ಮಾಡ್ತಾರೆ ಅಂಥವ್ರಿಗೆ ಇಲ್ಲಿಂದೇನು ಸಂದೇಶ ಇತ್ತು ಅನ್ನೋಂಥದ್ದು ಕೊಡೋ ಕೆಲಸ ಮಾಡಬೇಕು. ಒಬ್ಬ ರೌಡಿ ಶಿಖರ್ ಯಾರೋ ಬಂದು ಕುತ್ಕೊಂಡಿರೋಕ್ಕೆ ಸಾಧ್ಯ ಇಲ್ಲ. ಯಾರೋ ಒಬ್ಬ ಚಾಕು ಚೂರಿ ಹಾಕಬೇಕು ಅನ್ನೋಂಥವ್ನು ಯಾರೋ ಬಂದು ಕುತ್ಕೊಳಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಪ್ರೊವೊಕೇಟಿವ್ ಸ್ಪೀಚ್ ಕೊಟ್ಬಿಟ್ಟು ವಾತಾವರಣ ಹಾಳು ಮಾಡ್ತೀನಿ ಅನ್ನೋಂಥವ್ನು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಕುತ್ಕೊಂಡಿರೋಂಥವ್ರಿಗೂ ಕೂಡ ಬಹಳ ಸ್ಪಷ್ಟವಾದ ಮೆಸೇಜ್ ಹೋಗ್ಬೇಕು. ಪೊಲೀಸರು ಆಕ್ಟಿವ್ ಆಗಿದ್ದಾರೆ. ಹೆಚ್ಚು ಕಮ್ಮಿ ಹುಬ್ಬಳ್ಳಿಲಿ 8ನೇ ಕ್ಲಾಸ್ 9ನೇ ಕ್ಲಾಸ್ ಓದ್ತಿರೋ ಹುಡುಗರಿಗೆ ರಾಷ್ಟ್ರಪತಿ ಯಾರು ಅಂತ ಗೊತ್ತಿಲ್ಲ, ಪ್ರಧಾನಮಂತ್ರಿ ಯಾರು ಅಂತ ಗೊತ್ತಿಲ್ಲ, ಮುಖ್ಯಮಂತ್ರಿ ಯಾರು ಅಂತ ಗೊತ್ತಿಲ್ಲ, ನಮ್ಮ ಭಾಗದ್ದು ಕವಿಗಳು ಯಾರು ಅಂತ ಗೊತ್ತಿಲ್ಲ, ನಮ್ಮ ಜಿಲ್ಲೆ ಹೆಡ್ ಕ್ವಾರ್ಟರ್ ಯಾರು ಗೊತ್ತಿಲ್ಲ, ಸ್ಟೇಟ್ ಕ್ಯಾಪಿಟಲ್ ಗೊತ್ತಿಲ್ಲ, ನ್ಯಾಷನಲ್ ಕ್ಯಾಪಿಟಲ್ ಗೊತ್ತಿಲ್ಲ. ಬಹಳಷ್ಟು ಜನ ಇಲ್ಲಿ ಹಿಂದುಳಿದ ಪ್ರದೇಶಗಳಿದ್ದಾವೆ. ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರ್ತಾರೆ, ಬಹಳ ಹಳೆಯ ಶಾಲೆಗಳಲ್ಲಿ ಓದ್ತಿರ್ತಾರೆ. ಅಲ್ಲಿ ಫ್ಯಾಕಲ್ಟಿ ಇರಲ್ಲ, ಸ್ಟಾಫ್ ಇರಲ್ಲ. ಶಿಕ್ಷಣದಿಂದ ಮಾತ್ರ ನಮ್ಮ ದೇಶದ ಸ್ವಾತಂತ್ರ್ಯ ಸಾಧ್ಯ ಅನ್ನುವಂಥದ್ದು ಅಂಬೇಡ್ಕರ್ ಆದಿಯಾಗಿ ಬುದ್ಧ, ಬಸವ, ಶರಣಾದಿಗಳು, ಗಾಂಧಿಯವರು ಪ್ರತಿಯೊಬ್ಬರು ಹೇಳಿರುವಂಥದ್ದು ಎಜುಕೇಶನ್ ಈಸ್ ಅ ಪೆನಾನ್ಸಿಯಾ ಆಫ್ ಆಲ್ ಪ್ರಾಬ್ಲಮ್ಸ್ ಆಫ್ ದಿಸ್ ಕಂಟ್ರಿ ಅಂತ. ಅಂದರೆ ಈ ದೇಶದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಶಿಕ್ಷಣ ಒಂದೇ ಅನ್ನುವಂಥದ್ದು. ಈಗ ನಾನು ಬೆಳಗ್ಗೆ ಕೂಡ ಉದಾಹರಣೆ ಕೊಟ್ಟೆ. ರಾಜಸ್ಥಾನ್, ತಮಿಳುನಾಡು, ಬಿಹಾರ್ ಇಲ್ಲೆಲ್ಲ ಕೆಲವು ಹಳ್ಳಿಗಳಿದ್ದಾವೆ, ಚಿಕ್ಕ ಹಳ್ಳಿಗಳು, ಚಿಕ್ಕ ಚಿಕ್ಕ ಟೌನ್ಗಳು. ಒಂದೊಂದು ಹಳ್ಳಿಲಿ 20-30 ಜನ IAS IPS ಆಫೀಸರ್ಸ್ ಇದ್ದಾರೆ. ಇಡೀ ನಮ್ಮ ಧಾರವಾಡದಲ್ಲಿ ಎಷ್ಟು ಜನ ಇದ್ದಾರೆ IAS ಆಫೀಸರ್ಸ್ ಡೈರೆಕ್ಟ್ ಆಗಿ ಸೆಲೆಕ್ಷನ್ ಆದವರು ಅಂತಂದ್ರೆ ಅಲ್ಲೊಬ್ಬರಿದ್ದಾರೆ, ಇಲ್ಲೊಬ್ಬರಿದ್ದಾರೆ, ಇಲ್ಲೊಬ್ಬರಿದ್ದಾರೆ, ಅಲ್ಲೊಬ್ಬರಿದ್ದಾರೆ. ಶಿಕ್ಷಣ ಕಾಶಿ ಅಂತ ಹೇಳ್ತೀರಿ, ಕನಿಷ್ಠ ಒಂದು 100-200 IAS ಆಫೀಸರ್ಸ್ ಇದರಿಂದ ಪ್ರೊಡ್ಯೂಸ್ ಆಗಿದ್ದಾರೆ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಇಂದ ಹೇಳುವಂಥ ಪರಿಸ್ಥಿತಿ ಇರಬೇಕಿತ್ತು. ಮಕ್ಕಳಿಗೆ ಅಟ್ಲೀಸ್ಟ್ ಒಂದು 10th ಕ್ಲಾಸ್ ವರ್ಗು ಅವರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೆಂಗೆಂಗೋ ಮಾಡ್ಕೊಂಡು ಪಾಸ್ ಆದ್ರು ಅಂದ್ರೆ ಆಮೇಲೆ ಕ್ರಿಮಿನಲ್ ಆಕ್ಟಿವಿಟಿಲಿ ಬರ್ಲಿಕ್ಕೆ ಅವ್ರಿಗೆ ಮನಸ್ಸಾಗಲ್ಲ. ನಾವು ಎಜುಕೇಟೆಡ್ ಇದ್ದೀವಿ, ನಾವು 10th ಮಾಡಿದ್ವಿ, ನೆಕ್ಸ್ಟ್ ITI ಮಾಡಬೇಕು, ಡಿಪ್ಲೊಮಾ ಮಾಡಬೇಕು, PUC ಮಾಡಬೇಕು, ಸ್ವಲ್ಪ ಚೆನ್ನಾಗಿ ಓದಾಗಿದ್ರೆ ಡಿಗ್ರಿ ಮಾಡಬೇಕು, ಈ ಥರದ್ದೆಲ್ಲ ಆಲೋಚನೆಗಳು ಬರುತ್ತೆ. ಅದರಿಂದ ಮಾತ್ರ ಬದಲಾವಣೆ ಸಾಧ್ಯ. ಈ ಸಣ್ಣದೊಂದು ಇದೇನಿದು ಈ ಹಾಲ್ ಏನಿದೆಯಲ್ಲ ಇಷ್ಟೇ ತಿಳಿಸಿಕೊಟ್ಟಿರ್ತಕ್ಕಂಥ ಧರ್ಮದ ಗುರುಗಳಿಗೂ ಕೂಡ ಶರಣಾರ್ಥಿಗಳನ್ನು ತಿಳಿಸಿ, ಕಮಿಷನರ್ ಸರ್ ಆದಿಯಾಗಿ ಎಲ್ಲ ನಮ್ಮ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ಶರಣಾರ್ಥಿಗಳನ್ನು ತಿಳಿಸಿ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳೇ, ಮುಂಭಾಗದಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಗಳೇ, ಯುವಕರೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿಗಳು. ಧರ್ಮ ಈ ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಅಂತಕ್ಕಂಥ ಈ ಒಂದು ಹಬ್ಬದ ವಾತಾವರಣ ಸಂಬಂಧ ಈ ಒಂದು ಸಭೆಯನ್ನ ನಮ್ಮ ರಕ್ಷಣಾ ಠಾಣೆಯವರು ಹಮ್ಮಿಕೊಂಡಿದ್ದಾರೆ. ಬಹಳಷ್ಟು ಹೆಮ್ಮೆಯ ವಿಷಯ. ಬಸವಣ್ಣ ಹೇಳ್ತಾನೆ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳು ಎಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ತಿಳ್ಕೊಂಡು ಹೇಳ್ತಾನೆ ಬಸವಣ್ಣ. ಬಸವಣ್ಣ ಅಷ್ಟೇ ಹೇಳ್ತಾನೆ, ಈ ಪ್ರಪಂಚದೊಳಗಡೆ ಒಂದಲ್ಲ ಎರಡಲ್ಲ ಸರಿಸುಮಾರು 2000 ಧರ್ಮಗಳು ಅದಾವೆ ಅಂತ ತಿಳ್ಕೊಂಡು ಸಂಶೋಧಕಕಾರರು ಹೇಳ್ತಾರೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಧರ್ಮಗಳು ಹಿಂದೂ, ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮ ಆಗಿರ್ಬೋದು ಅಂತ ಹೇಳ್ತಾರೆ ಪ್ರಮುಖವಾಗಿರ್ತಕ್ಕಂಥವು. ಅದರ ಶಾಖೆಗಳಾಗಿ ಬೌದ್ಧ, ಜೈನ ಹಾಗೆ ಇನ್ನಿತರ ಧರ್ಮಗಳು ಅದಾವೆ ಅಂತ ತಿಳ್ಕೊಂಡು ಹೇಳ್ತಾರೆ ಸಂಶೋಧಕರು. ಧರ್ಮಗಳು ಹಲವಾದರೂ ಕೂಡ
ಧರ್ಮದ ಸಾರ ಒಂದೇ ಅಂತ ಹೇಳ್ತಾರೆ. ಧರ್ಮ ನೂರಾರಾದರೂ ಕೂಡ ಧರ್ಮದ ಸಾರ ಒಂದೇ ಅಂತ ಹೇಳ್ತಾರೆ. ಹೇಗೆ ಒಂದು ಮನೆ ಒಳಗಡೆ ಅಣ್ಣ ತಮ್ಮಂದಿರ ಹಾಗೆ ಸಹಬಾಳ್ವೆ ಅಂತಕ್ಕಂಥ ಕೂಡಿ ಸಂಬಂಧವನ್ನ ನಾವು ನೀವೆಲ್ಲ ಕೂಡ ಮಾಡ್ತಾ ಇದ್ದೀವಿ. ಒಂದು ಮನೆ ಒಳಗಡೆ ಅಣ್ಣ ತಮ್ಮಂದಿರು ಅಂತ ಕೂಡಿ ಸಹಬಾಳ್ವೆಯನ್ನ ಮಾಡ್ತಾ ಇದ್ದೀವಿ. ಹಾಗೆ ಈ ಪ್ರಪಂಚ ಅಂತಕ್ಕಂಥ ಮನೆ ಒಳಗಡೆ ಬೇರೆ ಬೇರೆ ಧರ್ಮದವರು ಕೂಡ ಸಹಬಾಳ್ವೆ ಅಂತಕ್ಕಂಥ ಜೀವನವನ್ನ ಈ ಒಂದು ಪ್ರಪಂಚದಲ್ಲಿ ನಡೆಸ್ತಾ ಇದ್ದಾರೆ. ಹೇಗೆ ಅಣ್ಣ ತಮ್ಮಂದಿರಂತೆ. ಹಲವಾರು ಧರ್ಮಗಳು ಆದರೂ ಕೂಡ ಸಾರ ಒಂದೇ ಅಂತ ಹೇಳ್ತಾರೆ. ಯಾವ ಧರ್ಮದವರು ಇನ್ನೊಬ್ಬರಿಗೆ ಹಿಂಸೆಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ, ಯಾವ ಧರ್ಮದವರು ಇನ್ನೊಬ್ಬರ ಮನೆಯನ್ನ ಹಾಳು ಮಾಡಿ ಬದುಕಬೇಕು ಅಂತ ಹೇಳಿದ್ದಾರೆ, ಯಾವ ಧರ್ಮದವರು ಇನ್ನೊಬ್ಬರ ಆಸ್ತಿಯನ್ನ ಕಸಿದುಕೊಂಡು ನಾವು ಚೆನ್ನಾಗಿರ್ಬೇಕು ಅಂತ ತಿಳ್ಕೊಂಡ ಹೇಳಿದ್ದಾರೆ, ಯಾವ ಧರ್ಮದ ಇತಿಹಾಸದಲ್ಲಿ ಉದಾಹರಣೆಗಳು ಕೂಡ ಇಲ್ಲ. ಒಂದೇ ಸಾರ ಅಂತ ಹೇಳ್ತಾರೆ. ನಾವೆಲ್ಲರೂ ಒಂದೇ ಅಂತಕ್ಕಂಥ ಸಾರವನ್ನ ಹೇಳ್ತಾರೆ. ನಮಗೆಲ್ಲರ ತಂದೆ ಭಗವಂತ ಒಬ್ಬನೇ. ಹಾಗೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮೌನೋಭಾವನೆಯನ್ನ ಹೊಂದಬೇಕು ಅಂತ ತಿಳ್ಕೊಂಡು ನಮಗೆಲ್ಲ ಶರಣರು ಹೇಳ್ತಾರೆ. ಹೀಗಾಗಿ ಎಲ್ಲ ಧರ್ಮದ ಗುರುಗಳು ಕೂಡ ಮಾತಾಡಿದ್ರು. ನಮ್ಮಲ್ಲಿರ್ತಕ್ಕಂಥ ರಕ್ತದ ಕಣದ ಬಣ್ಣವು ಕೂಡ ಒಂದೇ ಅಲ್ಲ. ಈಗ ನಾನು ಸ್ವಾಮಿ ಇದ್ದೀನಿ, ನನ್ನಲ್ಲಿ ಏನಾದರೂ ಬಿಳಿ ರಕ್ತದ ಕಣಗಳು, ಬಿಳಿ ಬಣ್ಣದ ಕಾಣ್ತದನ ಇಲ್ಲ. ನಮ್ಮಲ್ಲಿ ನಿಮ್ಮಲ್ಲಿ ಯಾವ ರಕ್ತದ ಬಣ್ಣ ಕಾಣ್ತದೆ? ಕೆಂಪು ರಕ್ತನೇ ಕಾಣ್ತದಲ್ಲ. ಹುಟ್ಟುವಂತ ಗಾಳಿ ಈ ಧರ್ಮದವರಿಗೆ ಬೇರೆ, ಹುಟ್ಟುವಂತ ಸೂರ್ಯ ಈ ಧರ್ಮದವರಿಗೆ ಬೇರೆ, ಬೆಳೆಯುವಂತ ಅಕ್ಕಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಯಾವುದಾದ್ರೂ ದವಸ ಧಾನ್ಯಗಳಾಗಿರ್ಬೋದು, ಈ ಧರ್ಮದವರಿಗೆ ಅಂತ ತಿಳ್ಕೊಂಡು ಏನಾದ್ರೂ ವಿಭಾಗಗಳು ಮಾಡಿದ್ದಾರೆ? ಇಲ್ಲ. ಯಾರು ಕೂಡ ವಿಭಾಗವನ್ನ ಮಾಡಿಲ್ಲ. ಅದಕ್ಕೆ ಹೇಳ್ತಾನೆ ಬಸವಣ್ಣ, ದಯವಿಲ್ಲದ ಧರ್ಮ ಅದಾವುದಯ, ದಯವಿರಬೇಕು ಸಕಲ ಪ್ರಾಣಿಗಳ ಎಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾನೆ. ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾನೆ. ಕೇವಲ ಈ ಭೂಮಿಗೆ ಬಂದಿದೆ. ಅದಕ್ಕೆ ಈ ಭೂಮಿಗೆ ಬಂದು ಏನ್ ಹೇಳ್ತಾರೆ ಸರ್, ಕಮಿಷನರ್ ಸರ್ ಬಹಳ ಚೆನ್ನಾಗಿ ಹೇಳಿದ್ರು. ಮಾದಕ ವಸ್ತುಗಳ ಬಗ್ಗೆ ಹೇಳಿದ್ರು, ಡ್ರಗ್ಸ್ ಬಗ್ಗೆ ಹೇಳಿದ್ರು, ಗುಟ್ಕಾ ಬಗ್ಗೆ ಹೇಳಿದ್ರು. ಇವೆಲ್ಲ ಯಾಕೆ ಜಾಸ್ತಿ ಆಗ್ಯಾವಪ್ಪ ಅಂತಂದ್ರೆ ಮೊದಲ ತಂದೆ ತಾಯಿಗಳಲ್ಲಿ ಸಂಸ್ಕಾರ ಅಂತ. ಮಾತಾ ಶತ್ರು ಪಿತಾಮಹಿ ಬಾಲವನ ಪಾಠಿತ ನ್ಯಾಯಶೋಭತೆ ಸಭಾ ಮಧ್ಯೆ ಹಂಸ ಮಧ್ಯೆ ಬಪ್ಪ ಇರತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ, ಜನ್ಮ ಕೊಟ್ಟಿರ್ತಕ್ಕಂಥ ಮಕ್ಕಳಿಗೆ ತಂದೆ ತಾಯಿಗಳೇ ಶತ್ರುಗಳು ಅಂತ ಹೇಳ್ತಾರೆ. ಮೊದಲ ಶತ್ರುಗಳು, ಅವರನ್ನು ಬಿಟ್ಟು ಬೇರೆ ಶತ್ರುಗಳು ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಗಿಡವಾಗಿ ಬಂದದ್ದು ಮರವಾಗಿ ಬಗ್ಗಿದೆ ಅಂತ ಹೇಳ್ತಾರೆ ಶರಣರು. ಸಣ್ಣವರಿದ್ದಾಗ ತಮ್ಮ ತಪ್ಪುಗಳನ್ನ ಚೂಟಿ ಬಡವರು ತಿದ್ದಿ ಆ ಬುದ್ಧಿ ಮಾತನ್ನ ಹೇಳಿದ್ರಂದ್ರೆ ದೊಡ್ಡವರಾಗಿ ಮಕ್ಕಳಾದ ಮೇಲೆ ನಿಮ್ಮ ಓಣಿ ಒಳಗೆ ನಿನ್ನ ಮಗ ಏನೋ ಡ್ರಗ್ಸ್ ಕೇಸುಗಳಾಗ ಸಿಕ್ಕೊಂಡಿರ್ತಾನೋ, ಯಾವುದೋ ಒಂದು ಕೇಸುಗಳಾಗ ಸಿಕ್ಕೊಂಡಿರ್ತಾನೋ, ಮರ್ಯಾದೆ ಹೋಗೋದು ನಿಮ್ಮ ಮನೆಯದು, ಬಾಜು ಮನೆಯವ್ರಲ್ಲ, ಬಾಜು ಮನೆ. ಯಾಕೆ? ನಾವ ಮನೆಯಲ್ಲಿರ್ತಕ್ಕಂಥ ತಂದೆ ಆಗಿರ್ಬೋದು, ಕಾಕ ಆಗಿರ್ಬೋದು, ದೊಡ್ಡ ಮಗ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಾವ ಮನೆ ಒಳಗಡೆ ಮಕ್ಕಳ ಮುಂದೆ ಗುಟ್ಕ ಹಾಕೋದಾಗ್ಲಿ, ಶರೆಯನ್ನ ಕುಡಿಯೋದಾಗ್ಲಿ, ನಾವ ಅವ್ರ ಮುಂದೆ ಇಲ್ಲ ಸಲದ ತಪ್ಪುಗಳನ್ನ ಮಾಡಿದಪ್ಪ ಅಂತಂದ್ರೆ ಅವರು ನಮ್ಮನ್ನು ನೋಡಿ ಕಲಿತಾರಲ್ಲ, ಅವರು ನಮ್ಮನ್ನು ನೋಡಿ ಕಲಿತಾರೆ. ತಾಯಿಯ ಮೊದಲ ಗುರು ಅಂತ ಹೇಳ್ಯಾರ, ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ಯಾರ. ಸಾಕಷ್ಟು ತಮಗೆ ಇನ್ಸೈಟ್ ತಿಳಿಸಿದ್ದಾರೆ. ಅವರಿಗೆ ಎಲ್ಲ ಧಾರವಾಡ ಸಾರ್ವಜನಿಕ ವತಿಯಿಂದ ಅಭಿನಂದಿಸುತ್ತೇನೆ. ಹಾಗೂ ಬಂದಂತ ಎಲ್ಲ ಧರ್ಮದ ಗುರುಗಳಿದ್ದಾರೆ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮದ ಮಾಡಿದ್ದಾರೆ, ಅಂಜಿಮ ಅಧ್ಯಕ್ಷರಾಗಿದ್ದಾರೆ, ಮಾಧ್ಯಮ ಬಂದಿದ್ದಾರೆ, ಎಲ್ಲ ಧರ್ಮದ ಮುಂದೆ ಬಂದಿದ್ದಾರೆ, ಈ ಜಿಲ್ಲಾ ಕಮಿಟಿ ಬಂದಿದ್ದಾರೆ. ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸುತ್ತಾ ಈ ಕಾರ್ಯಕ್ರಮ ಧನ್ಯವಾದಗಳು.